ನೀತಿ ಸ್ವರೂಪನಾದ ದೇವರೇ, ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ರಾಜಾದಿರಾಜಾವೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತಾದಿಕರ್ತನೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಓ, ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ, ನಿಮಗೆ ಆರಾಧನೆ ಅರ್ಪಿಸುತ್ತೇನೆ. ಮತ್ತೊಂದು ಭಾನುವಾರ ನಿಮ್ಮ ಪಾದ ಬಳಿಯಲ್ಲಿ ಬರುವ ಹಾಗೆ ಆಯುಸ್ಸು ಕೊಟ್ಟದಕ್ಕಾಗಿ ಸ್ತೋತ್ರ, ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ, ಸುಖ ಶಾಂತಿ ಸಮಾಧಾನ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿಯೂ ಕರ್ತನೇ, ನೀವು ನಮ್ಮೊಂದಿಗೆ ಮಾತಾಡು, ನಮಗಾಗಿ ಆಲೋಚನೆಗಳು ಕೊಡಿ. ನಾವು ನಿಮ್ಮ ವಾಕ್ಯದಲ್ಲಿ ಬೇರೂರಿ ನೆಲೆಗೊಂಡು ನಿಮ್ಮ ವಚನದಿಂದ ಬರುವಂತ ಆ ಶಕ್ತಿ ಪ್ರಭಾವವನ್ನು ಹೊಂದಿ ವಾಕ್ಯದ ಶಕ್ತಿಯಿಂದ ನಾವು ಜೀವಿಸುವರಾಗುವಂತೆ ನಮಗೆ ಕೃಪೆ ನೀಡು ಸ್ವಾಮಿ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಸಮರ್ಪಿಸುತ್ತೇನೆ. ಈ ದಿನದಲ್ಲಿ ನೀವು ನಮಗೆ ಕೊಡುವ ವಾಕ್ಯಗಳಿಗಾಗಿ ಸ್ತೋತ್ರ. ಆ ವಾಕ್ಯದಿಂದ ನಾವು ಗ್ರಹಿಸಿಕೊಂಡು ಅದನ್ನು ಅರ್ಥ ಮಾಡಿ ಆ ವಾಕ್ಯದ ಬೆಳಕಿನಲ್ಲಿ ನಡೆದು ಜಯವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ನಿನ್ನ ದಾಸರಾದ ನನ್ನನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸಪ್ಪ. ಈ ಮಕ್ಕಳಿಗಾಗಿ ಉಪಯೋಗವುಳ್ಳ ಒಂದು ಪಾತ್ರೆಯಾಗಿ ನೀವು ಉಪಯೋಗಿಸು ಸ್ವಾಮಿ. ಎಲ್ಲರನ್ನು ನಿನ್ನ ಕೃಪೆಯಲ್ಲಿ ಮರೆಮಾಚಿಕೊಳ್ಳಲಿ. ಯಾವುದೇ ಅಸಮಾಧಾನವಾಗಲಿ, ಯಾವುದೇ ಗೆಲಿಬಿಲಿಗಳಾಗಲಿ, ಯಾವುದೇ ಥರ ಬೇಸರಗಳಾಗಲಿ ಬರದೆ ದೇವರ ಪವಿತ್ರ ಆತ್ಮನ ಹತೋಟಿಯಲ್ಲಿ ಈ ವಾತಾವರಣ ನೆಲೆಗೊಂಡಿರಲಿ. ಯೇಸುವಿನ ಆತ್ಮನು ಚಲಿಸಲಿ, ಯೇಸುವಿನ ಪವಿತ್ರ ಆತ್ಮನು ಚಲಿಸಲಿ, ದೇವರ ಆತ್ಮನು ಚಲಿಸಲಿ. ಈ ವಾತಾವರಣ ಕಂಟ್ರೋಲ್ ದೇವರ ಆತ್ಮನು ತೆಗೆದುಕೊಳ್ಳುವುದಾಗಿರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಶಬ್ದವಾಗಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ಸಂತೋಷವಾಗಿ ಕೂತ್ಕೊಳ್ಳಿರಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಸ್ವಲ್ಪ ಸಮಯ ನಾವು ವಾಕ್ಯ ಧ್ಯಾನಿಸೋಣ. ಹೋದ ವಾರ ನಾವು ಧ್ಯಾನಿಸಿದ ವಾಕ್ಯ ನೆನಪಿದೆಯಾ? ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತವಾಗಿದ್ದೇನೆ. ಆ ಪ್ರಾರ್ಥನೆಯಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಿದೆ ಅಂದರೆ, ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ಪ್ರಾರ್ಥಿಸುವಾಗೆ ದೇವರು ಉತ್ತರ ಕೊಟ್ಟರು. ಎಂದ ಉತ್ತರ? ಕಷ್ಟದಲ್ಲಿರುವವರಿಗೆ ರಕ್ಷಣೆ ಕೊಡಲಿಕ್ಕಿರುವಂಥ ಸಹನೆ ಎಂಬ ಉತ್ತರ ಸಿಕ್ಕಿತು. ಎಲ್ಲ ಸಂದರ್ಭದಲ್ಲಿಯೂ ಪಾಸಿಟಿವ್ ಆದ ಉತ್ತರವಲ್ಲ. ಕೆಲ ಸಮಯ ಮತ್ತೊಬ್ಬರಿಗೋಸ್ಕರ ನಮಗೆ ಕೆಲ ಸಹನಗಳು ಕೊಡಬಹುದು ಎಂದು ಹೇಳಿದೆ. ಹಲ್ಲೆಲೂಯಾ. ಇವತ್ತಿನ ಧ್ಯಾನಕ್ಕಾಗಿ ಎಫೆಸಿಯ ಪತ್ರಿಕೆ 3ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ ಪ್ರಥಮವಾಗಿ ನಾವು ಓದುವರಾಗಿರೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಹೋದ ವಾರ ನಾವು ಧ್ಯಾನಿಸಿದ ವಾಕ್ಯ, ಕಣ್ಣೀರಿಂದ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತ್ತು. ಆದರೆ ಆ ಸಿಕ್ಕಿದ ಉತ್ತರ ಸಹಿಸಿಕೊಂಡು ತನ್ನ ಮೂಲಕ ದೇವರ ಕಡೆಗೆ ಬರುವವರ ರಕ್ಷಣೆಗಾಗಿ ತಾನೊಂದು ಪಾತ್ರೆಯಾಗಿ ಉಪಯೋಗಿಸಲ್ಪಡುತ್ತದೆ ಎಂಬ ವಾಕ್ಯ ಹೋದ ವಾರ ಹೇಳಿದೆ. ಹಲ್ಲೆಲೂಯಾ. ಆದರೆ ಕೇಳಿದ ಪ್ರಾರ್ಥನೆಗೆ ಕೇಳಿದನ್ನೇ ಸಿಕ್ಕಬೇಕು ಅಂದಿಲ್ಲ, ನಾವು ನಿರೀಕ್ಷಿಸಿದನ್ನೇ ಆಗಬೇಕಂದಿಲ್ಲ. ಆದರೆ ನಿರೀಕ್ಷಿಸನ್ನೇ ಆಗದೆ ಇರುವುದು ಏನಕ್ಕಾಗಿ ಅಂದರೆ, ಅನೇಕ ಕಷ್ಟಗಳಲ್ಲಿರುವವರನ್ನು ಬಿಡಿಸಲಿಕ್ಕಾಗಿ ಎಂದು ಹೇಳಿದೆ. ಹಲ್ಲೆಲೂಯಾ. ಅಂದರೆ ಇವತ್ತು ದೇವರು ಹೇಳುವ ವಾಕ್ಯ, ನಿಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿದ್ದಾರೆ. ಹೋದ ವಾರ ಹೇಳಿದ ವಾಕ್ಯಕ್ಕೆ ಡೈರೆಕ್ಟು ಆಪೋಸಿಟ್ ಆದ ಒಂದು ವಿಚಾರ ಇವತ್ತು. ಅದು ಬೇಕು, ಇದು ಬೇಕು. ಹಲ್ಲೆಲೂಯಾ. ಯಾವಾಗಲೂ ಸಿಹಿಯಲ್ಲ, ಕೆಲ ಸಮಯ ಖಾರ ಬೇಕು. ಹೋದ ವಾರ ನಮಗೆ ಕೆಲ ಸಮಸ್ಯೆಗಳು, ಕೆಲ ಸಂಕಟಗಳು, ಕೆಲ ಕಷ್ಟಗಳು ನಾವು ಎದುರಿಸಬೇಕಾಗಿದೆ ಎಂದು ತಿಳ್ಕೊಂಡ್ರೆ, ಈ ವಾರ ಹೇಳ್ತಾ ಇದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ
ನಾವು ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಅವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಸ್ತೋತ್ರವಾಗಲಿ ಇರಲಿ. ಆದರೆ ಈ ವಿಷಯ ಅರ್ಥ ಮಾಡಿಕೊಳ್ಳಿ, ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು. ಹೋದ ವಾರ ಬೇಡಿದರು, ಕಣ್ಣೀರಿಂದ ಪ್ರಾರ್ಥಿಸಿದರು, ಕೂಗಿ ಕೇಳಿದರು, ಕೆಲವು ಸಮಯ ಉತ್ತರ ನನ್ನ ಕೃಪೆ ನಿನಗೆ ಸಾಕು ಎಂದದು ಉತ್ತರ ಇರಬಹುದು ಅಂತ ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದಾರೆ ನೀ ಬೇಡಿಲ್ಲಂದರೂ ಪರವಾಗಿಲ್ಲ, ಯೋಚನೆ ಮಾಡುವುದಕ್ಕಿಂತಲೂ ಪರವಾದ ಅತ್ಯಧಿಕವಾದ ಕಾರ್ಯ ಜೀವನದಲ್ಲಿ ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಹೋದ ವಾರದ ವಾಕ್ಯ ಕೇಳಿಕೊಂಡು ಈ ವಾಕ್ಯನೂ ಕೇಳಬೇಕು. ಆವಾಗ ಎರಡು ನೋಡುವಾಗ ಜೀವನ ಸಕ್ಸಸ್ ಆಯಿತು. ಒಂದು ದಿವಸ 24 ಗಂಟೆಯಲ್ಲಿ 12 ಅವರು ಬೆಳಕಿದೆ, 12 ಅವರು ಕತ್ತಲೆ ಇದೆ. ಹೋದ ವಾರ ಹೇಳಿರೋದು ಜೀವನದಲ್ಲಿ ಕೆಲ ಕಹಿಯಾದ ಕಾರ್ಯಗಳು ಬರಬಹುದು, ಆದರೆ ದೇವರು ಕೈ ಬಿಡಲ್ಲ ಅಂತ ಹೇಳಿದೆ. ಈ ವಾರ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನೀವು ಬೇಡಲಿಕ್ಕೆ ಇಲ್ಲಿಲ್ಲಂದ್ರೂ ಕೂಡ ನಿಮಗೆ ದೇವರು ಅದ್ಭುತ ಮಾಡ್ತಾರೆ ಅಂತ. ಇದೆರಡೂ ಜೋಡಿಸ್ಬೇಕು, ಆವಾಗ ನೀವು ಜಯಶಾಲಿ ಆಗುತ್ತದೆ. ನೀ ಕ್ರಿಸ್ತ ವಿಶ್ವಾಸದಲ್ಲಿ ನೀ ಸೋತೋಗಲ್ಲ, ಕ್ರಿಸ್ತ ವಿಶ್ವಾಸದಲ್ಲಿ ನಿರಾಶೆ ಬರಲ್ಲ, ಕ್ರಿಸ್ತ ವಿಶ್ವಾಸದಲ್ಲಿ ಬಲಹೀನರಾಗಲ್ಲ. ಆ ವಿಷಯದಲ್ಲಿ ಮೊದಲನೇ ವಿಷಯ ಏನಂದರೆ, ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ಶಕ್ತನು. ಪಕ್ಕದಲ್ಲಿರುವವರಿಗೆ ನಿಮ್ಮ ಹೆಸರು ಗೊತ್ತಿದ್ದರೆ ನೀವು ಹೆಸರು ಹೇಳಿಕೊಂಡು ಅವರಿಗೆ ಮುಖ ನೋಡಿಕೊಂಡು ಕೈ ಹಿಡಿದುಕೊಂಡು ಹೇಳಿ, ನೀವು ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ದೇವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಬೇಡಿಕೊಳ್ಳುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ಹಾಲೆಲೂಯ. ನಮ್ಮ ಸಭೆಯೇ ಅದಕ್ಕೊಂದು ಉದಾಹರಣೆ. ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲಿಕ್ಕೆ ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ಯುಗ ಯುಗಾಂತರಗಳಿಗೂ ಸ್ತೋತ್ರವಾಗಲಿ. ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ನಿಮ್ಮ ಕುಟುಂಬಗಳಲ್ಲಿಯೂ ಮಾಡಲಿಕ್ಕೆ ಶಕ್ತನಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ನಂಬಿಕೆಯಿಂದ ಅದನ್ನು ಮನಸ್ಸಿನಲ್ಲಿ ತಿಳ್ಕೊಂಡು ಸ್ತಪಾಳಿ ಹೊಡುವಾಗ ನಿಮಗೆ ಅಸಾಧ್ಯವಾದದು, ನಿಮಗೆ ನಿರೀಕ್ಷಿಸಲಿಕ್ಕೆ ಆಗದು, ನೀವು ಯೋಚನೆ ಮಾಡಲಿಕ್ಕಾಗದ ಕಾರ್ಯಗಳು ನಿಮ್ಮ ಜೀವನದಲ್ಲಿಯೂ ಸಭೆಯಲ್ಲಿಯೂ ಯೇಸು ಕ್ರಿಸ್ತನಲ್ಲಿಯೂ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ಶಕ್ತನಾಗಿದ್ದಾರೆ. ನನ್ನ ಜೀವನದಲ್ಲಿ ಆಗುವುದಿಲ್ಲ ಎಂದು ಹೇಳಿದ ಕಾರ್ಯಗಳು ನನ್ನ ದೇವರಿಂದ ಹಾಗೆ ಆಗುತ್ತೆ ಅಂತ ಹೇಳು. ಅದು ಹೇಳಿ ಸ್ತೋತ್ರ ಮಾಡು. ನೀವು ಅದು ಹೇಳಿ ನೀ ಚಪ್ಪಾಳಿ ಹೊಡೆಯುವಾಗ ನಿಮಗೊಳಗಡೆ ಒಂದು ರೋಷ ಇರಬೇಕು. ಯಾವುದು ನಡೆಯುವುದಿಲ್ಲ ಅಂತ ಹೇಳಿದೆಯೋ, ಯಾವುದು ಆಗುವುದಿಲ್ಲ ಅಂತ ಹೇಳಿದೆಯೋ, ಅದು ನನ್ನ ದೇವರ ಶಕ್ತಿಯಿಂದ ಆಗುತ್ತೆ ಅಂತ ಹೇಳಿ ಚಪ್ಪಾಳಿ ಹೊಡೆಯೋದು. ರಬಲರ ಶಂತಲ ರಕಮಿ ಯಾತೋರು ಶಿಖಬರ ಶದಲ ರಗಮ ದೀಬಾರ ಶತಲ ರಕಮಿ ಯಾತೋರುಗುಂ ಲಿಗಮಲರ ಶಂದಲ ರೆಗಬ ಥರಾಗಬ. ಮಂಜನಗಳಲ್ಲಿ ಸಭೆಯ ಮಕ್ಕಳನ್ನು ಬೆಂದಿಸಿ ಇಟ್ಟುಕೊಂಡು ಈ ಮಕ್ಕಳು ಮುಂದೆ ಬರಲಿಕ್ಕೆ ಆಗುವುದಿಲ್ಲ ಅಂದೇಳಿ, ಈ ಸಭೆ ಮುಂದೆ ಬೆಳೆಯಬಾರದು ಅಂದೇಳಿ, ಈ ಸಭೆಯಲ್ಲಿ ಬರುವಂತ ಮಕ್ಕಳಿಗೆ ಅಭಿವೃದ್ಧಿ ಆಗಬಾರದು ಅಂದೇಳಿ ಬೆಂದಿಸಿ ಇಟ್ಟಿರುವಂತ ಕಾರ್ಯಗಳ ಮೇಲೆ ಆಗುವುದಿಲ್ಲ ಎಂದು ಹೇಳಿದ ಕಾರ್ಯಗಳು ಯೇಸು ಕ್ರಿಸ್ತನ ಮೂಲಕ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ಶಕ್ತನಾದ ದೇವರಿಂದ ಅದು ನೆರವೇರುತ್ತದೆ. ಈ ಕಮಲರ ಶಂದಲ ರಗಬದಿಯಾತುರುಗಬ ಲಗಬ ರಸಗಂಧಾಲಾಬಾರ. ಮಹಿಮೆ ರಾಜಾವಿಗೆ, ಮಹಿಮೆ ರಾಜನಿಗೆ, ಮಹಿಮೆ ರಾಜನಿಗೆ. ನೀವು ಅವರವರ ವಿಷಯ ಹೇಳಿಕೊಳ್ಳಬೇಕು. ಅವರವ್ರದ್ದು ವಿಷಯದ ಮೇಲೆ ಕೊಂಡು ಏನು ನಿಮಗೆ ಈಗ ಏನು ಸಮಸ್ಯೆಯೋದು ಅದೇ ಹೇಳಿಕೊಂಡು ಹೇಳಬೇಕು. ಈ ವಚನದ ಮುಂದೆ ಅದು ಆಗಿರುತ್ತದೆ. ಹಾಲೆಲೂಯಾ.
ಒಂದು ವಿಷಯ ಆಯಿತು. ನಾವು ಬೇಡಿಕೊಳ್ಳೋದಕ್ಕೆಂದಲೂ ಯೋಜಿಸೋದಕ್ಕೆಂದಲೂ ಅತ್ಯಧಿಕವಾದದ್ದು ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ನಾವು ಬೇಡಲಿಕ್ಕೆ ನಮ್ಮ ಶಕ್ತಿಗೆ ತಕ್ಕ ಹಾಗೆ ನಾವು ಬೇಡಿಕೊಳ್ಳೋದು ಅಲ್ವಾ? ನಮ್ಮ ಶಕ್ತಿಗೆ ತಕ್ಕ ಹಾಗೆ ನಾವು ಬೇಡಿಕೊಳ್ಳೋದು. ಆದರೆ ನಮ್ಮ ದೇವರು ಹಂಗೆ ಅಲ್ಲ. ನಾವು ಬೇಡಿಕೊಳ್ಳೋದಕ್ಕಿಂತಲೂ ನಾವು ಯೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾದದ್ದು ಮಾಡ್ತಾರೆ. ಹಾಗಾದರೆ ಈ ಒಂದೇ ಮಾತು ಕೈಯಲ್ಲಿ ಎತ್ಕೊಂಡಿದ್ದರೆ ನೀವು ಯೋಚನೆ ಮಾಡಿ, ನಾವಿನ್ನು ಟೆನ್ಷನ್ ಮಾಡಬೇಕಾ? ನಾವಿನ್ನು ದುಃಖ ಪಡಬೇಕಾ? ಎಲ್ಲ ವಿಷಯಗಳಲ್ಲಿಯೂ ನೋಡಿ, ಈಗ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿ ಫೀಸ್ ಕಟ್ಟಬೇಕು. ಚಿಂತೆಯಲ್ಲಿ ಇರುತ್ತದೆ ಅನೇಕರು. ಆದರೆ ನೀವು ಆ ಚಿಂತೆ ಮಾಡುವಂಥ ವಿಷಯಗಳಲ್ಲಿ ನೀವು ಬೇಡಿಕೊಳ್ಳೋದಕ್ಕೆಂದಲೂ ನೀವು ಯೋಜಿಸೋದಕ್ಕೆಂದಲೂ ಅತಿವಾದದ್ದು ದೇವರು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಇನ್ನೂ ಯಾವ ವಿಷಯಗಳಿದೆಯೋ ಅದರ ಮೇಲೆ ನೀವು ಗೆಸ್ ಮಾಡಿಕೊಳ್ಳಿ. ನಿಮಗೆ ಏನು ಸಮಸ್ಯೆ ಇರೋದು, ಯಾವ ವಿಷಯದಲ್ಲಿ, ಈ ಕುಟುಂಬ ಜೀವನದಲ್ಲಿ ಕೂಡ ಇದು ಸರಿ ಬರಲ್ಲ ಅಂದಿದ್ರೆ ಅಯ್ಯೋ, ನೀವು ಬೇಡಿಕೊಳ್ಳೋದಕ್ಕೆಂದ್ರೆ ನೀವು ಯೋಜಿಸೋದಕ್ಕೆಂದಲೂ ಅತ್ಯಧಿಕವಾದ ದೇವರು ಮಾಡ್ತಾರೆ. ಹಾಲೆಲೂಯಾ. ನಿಮ್ಮ ಕೆಲಸಗಳ ವಿಷಯದಲ್ಲಿ ಅಯ್ಯೋ ನನಗೆ ಇಷ್ಟೇನಾ, ಈ ಥರ ಕೆಲಸನ, ನನಗೆ ಇಷ್ಟು ಪೇಮೆಂಟ್ ಏನಾ, ನೀ ಬೇಡಿಕೊಳ್ಳೋದಕ್ಕಿಂತ ನೀ ಯೋಜಿಸೋದಕ್ಕಿಂತ ಅತ್ಯಧಿಕವಾದ ದೇವರು ಮಾಡ್ತಾರೆ. ಇನ್ನು ಅವರವರಿಗೆ ಯಾವುದು ಹೆಚ್ಚಾಗಿ ನಿಮ್ಮನ್ನು ಚಿಂತೆಯಲ್ಲಿ ದುಃಖದಲ್ಲಿ ಇದೆಯಾ ಆ ವಿಷಯ ನೀವು ಬರೆದು ಬಿಟ್ಟು ಅದಕ್ಕೆ ಈಸಿಕೆಲ್ಟು ನಾನು ಬೇಡಿಕೊಳ್ಳೋದಕ್ಕೆಂದಲೂ ನಾನು ಯೋಜಿಸೋಕ್ಕೆಂದಲೂ ಅತ್ಯಧಿಕವಾದದ್ದು ನನ್ನ ದೇವರು ಮಾಡ್ತಾರೆ. ಓಕೆ, ಸರಿ, ಇದು ನಮ್ಮದು ವಿಷಯ ಆಯಿತಾ? ಇದಕ್ಕಾಗಿ 2 ಕಾರ್ಯ ಮಾಡಬೇಕು. ನನ್ನ ಮಧ್ಯದಲ್ಲಿರುವಂಥ ವಿಷಯ ತೆಗೆದಿದೆ, ಇನ್ನು ಮೇಲೆ ಒಂದು ವಿಷಯ ಇದೆ, ಕೆಳಗಡೆ ಒಂದು ವಿಷಯ ಇದೆ. ಇದು ಸಾಧ್ಯವಾಗೋದು ಹೇಗೆ? ಇದು ಹೇಗೆ ಸಾಧ್ಯ ಆಗುತ್ತದೆ? ಮೇಲೆ ಇದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ಆ ತನ್ನ ಶಕ್ತಿ ಎಂಬುದನ್ನು ಅಂಡರ್ಲೈನ್ ಮಾಡಿ. ನಮಗೆ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ನನ್ನ ಶಕ್ತಿಯಿಂದ ಎಂದು ಕೆಲ ಸಮಯ ಬಂದುಬಿಡ್ತದೆ. ಅದರಿಂದ ನಾವು ಬೇಡಿಕೊಂಡ್ರೂ ಆಗ್ತಾ ಇಲ್ಲ, ಯೋಜಿಸಿದ್ರೂ ಆಗ್ತಾ ಇಲ್ಲ, ಪ್ಲಾನ್ಗಳು ಮಾಡಿದರೂ ಆಗಾದಿರ್ಬೋದು. ಗಮನಿಸಿ ನೋಡಿ, ಫಸ್ಟ್ ಹೇಳಿದ ವಿಷಯ ಎಲ್ಲರಿಗೂ ಇಷ್ಟ ಆಯಿತು. ಹೌದು, ಎಲ್ಲರಿಗೂ ಇಷ್ಟ ಆಯಿತು. ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ದೊಡ್ಡ ಕಾರ್ಯ ಮಾಡ್ತೀವಿ, ಇದು ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಅದು ಪಡೆದುಕೊಳ್ಳಿಕ್ಕೆ, ಅದು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಬೇಕಾದೇನು ಗೊತ್ತಾ? ನಮ್ಮಲ್ಲಿ ಕಾರ್ಯ ಸಾಧಿಸುವುದು ದೇವರ ಶಕ್ತಿ ಅಥವಾ ತನ್ನ ಶಕ್ತಿಯನ್ನೇ ಹೊರತು ನನ್ನ ಶಕ್ತಿಯಲ್ಲ. ಇದು ಅರ್ಥ ಮಾಡಿದರೆ ನಾವು ಬೇಡಿಕೊಳ್ಳೋದಕ್ಕಿಂತಲೂ ನಾವು ಯೋಜಿಸ್ಕೊಂಡು ದೊಡ್ಡದಾಗೋದು. ಇದರಲ್ಲಿ ಅನೇಕರು ಫೇಲಿಯರ್ ಆಗೋದು ಏನಂದ ಗೊತ್ತಾ? ನಮ್ಮ ಶಕ್ತಿಯಲ್ಲಿ ನಾವು ಆಶ್ರಯಿಸೋದು, ನಮ್ಮ ಬುದ್ಧಿಯಲ್ಲಿ ನಾವು ಆಶ್ರಯಿಸೋದು. ನನ್ನ ಟ್ಯಾಲೆಂಟು, ನನಗೆ ಗೊತ್ತು, ನನಗೆ ಟ್ಯಾಲೆಂಟ್ ಇದೆ, ನಾನು ಅದೆಲ್ಲ ಸಕ್ಸಸ್ ಮಾಡಿಕೊಳ್ತೀನಿ, ನಾನು ಕಷ್ಟಪಟ್ಟು ನಾನು ದುಡಿತೀನಿ ನನ್ನ ದುಡಿಮೆಯಿಂದ. ಹಾಗೆ ನಂದು ಎಂಬುದರಿರುವಾಗೆ ನಮಗೆ ಈ ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದನ್ನು ದೇವರಿಂದ ಹೊಂದಿಕೊಳ್ಳಿಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ಈ ಸಕ್ಸಸ್ಗೆ ಬೇಕಾದನು ಗೊತ್ತಾ? ಸಂಪೂರ್ಣ ಸಮರ್ಪಣೆ. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀವೇ ಯಜಮಾನನು. ಅವಾಗಲೂ ನಮ್ಮಲ್ಲಿ ಇರಬೇಕು, ನನ್ನ ಶಕ್ತಿ ಏನೂ ಇಲ್ಲ. ನಾನು ನಿಮ್ಮೆಲ್ಲರಿಗೂ ಹೇಳಿದೇನೆಂದರೆ, ನಾನು ಯಾವತ್ತು ನಾನೇ ಎಂದು ಭಾವಿಸ್ತೀರೋ ಆವತ್ತು ನಾ ಬಿದ್ದಿದೆ ಅಂತ ನೋಡಿದರೆ ಸಾಕು. ದೇವರ ವಚನ ಹೇಳ್ತಾ ಇದೆ, ತನ್ನನ್ನು ಹೆಚ್ಚಿಸಿಕೊಂಡಿದ್ದರೆ ಅದು ತಗ್ಗಿಸಲ್ಪಟ್ಟು ಹೋಗ್ತದೆ, ಆದರೆ ತಗ್ಗಿಸಿಕೊಂಡಿದ್ದರೆ ನಿಶ್ಚಯವಾಗಿ ಹೆಚ್ಚಿಸಲ್ಪಡುತ್ತದೆ. ದೇವರ ಮಕ್ಕಳಿರ ಎಲ್ಲರಿಗೂ ನೋಡಿ, ನಾವು ಬೇಡಿಕೊಳ್ಳೋದಕ್ಕಿಂತ ನಾವು ಯೋಜಿಸೋದಕ್ಕಿಂತ ಅತ್ಯಂತವಾದ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ನಮ್ಮ ಯೋಚನೆ ಎಲ್ಲ ಚಿಕ್ಕದೇ, ನಮ್ಮ ವಿಚಾರಗಳು ಚಿಕ್ಕದು, ನಮ್ಮ ಐಡಿಯಾಗಳೆಲ್ಲ ಚಿಕ್ಕದು.
ಆದರೆ ನಮ್ಮ ಐಡಿಯಕ್ಕಿಂತ ನಮ್ಮ ಪ್ಲಾನ್ಗಳಿಗಿಂತ ನಾವು ಯೋಚಿಸೋದಕ್ಕಿಂತ ಎಲ್ಲ ಮಾಡುವುದಕ್ಕೆ ಶಕ್ತನಾಗಿದ್ದಾರೆ. ಆದರೆ ಆ ದೇವರಿಗಾಗಿ ನಾವೇನು ಮಾಡಬೇಕಂದ್ರೆ ನಮ್ಮಲ್ಲಿ ಕಾರ್ಯ ಸಾಧಿಸುವುದು ನಾನಲ್ಲ. ಅವರವರು ಹೇಳಿ, ನನ್ನಲ್ಲಿ ಕಾರ್ಯ ಸಾಧಿಸುವುದು ನಾನಲ್ಲ, ದೇವರ ಶಕ್ತಿ ನನ್ನಲ್ಲಿ ಕಾರ್ಯ ಮಾಡುತ್ತದೆ. ಓದುವ ಮಕ್ಕಳು ತಿಳ್ಕೊಳ್ಬೇಕು. ನೋಡಿದ್ರಾ, ನಾನೆಷ್ಟು ಓದಿದೆ, ನಾನೆಷ್ಟು ಮಾರ್ಕ್ ತಗೊಂಡಿದೆ ಎಂದ, ನಾನು ಮಾರ್ಕ್ ತಗೊಂಡೆ, ನಾನು ಓದಿದೆ, ನನ್ನದೊಂದು ಬರದೆ, ನನ್ನ ದೇವರು ನನಗಿಷ್ಟು ವಿದ್ಯಾಭ್ಯಾಸ ಕೊಟ್ಟು ಇಷ್ಟು ಜ್ಞಾನ ಕೊಟ್ಟು ಅಂತ ಹೇಳಬೇಕು. ಹಾಲೆಲೂಯಾ. ಮಕ್ಕಳ ತಂದೆ ತಾಯಿಯವರು ಮಕ್ಕಳಿಗೊಂದು ಮಾರ್ಕ್ಸ್ ಎಲ್ಲ ತಗೊಂಡು ಬರುವಾಗ ಹೇಳಬೇಕು, ನೋಡ್ರಾ ನನ್ನ ಮಕ್ಕಳು ಎಷ್ಟಕ್ಕೆ ಬಂದು ಗೊತ್ತಾ, ನಿಮ್ಮ ಮಕ್ಕಳೆಲ್ಲ ಏನಾಗಿದೆ ಅಂತ ಯಾವತ್ತೂ ಹೇಳಬಾರ್ದು. ನಮ್ಮ ದೇವರ ದಯೆಯಿಂದ ನಮ್ಮ ಮಕ್ಕಳಿಗೆ ಹಿಂಗೆ ಬಂದಿದ್ದ ತಂದೆ ತಾಯಿಯವರು ತಿಳ್ಕೊಳ್ಳಿರಿ. ನಮ್ಮ ಸಕ್ಸಸ್ಗೆ ಯಾವಾಗಲೂ ಅದಕ್ಕೆ ಬೇಕಾದ ಫಾರ್ಮುಲಾ ಏನೆಂದರೆ, ನನ್ನಲ್ಲಿ ಕಾರ್ಯ ಸಾಧಿಸೋದು ನಾನಲ್ಲ, ದೇವರು ಸಾಧಿಸ್ತಾರೆ. ದೇವರು ಹೆಂಗೆ ಸಾಧಿಸುತ್ತಾರೆ ಅಂದರೆ ತನ್ನ ಶಕ್ತಿಯಿಂದ ಮಾಡುತ್ತಾರೆ. ಇದು ಯಾವಾಗಲೂ ಇರಬೇಕು ನಮಗೆ ಎಲ್ಲ ಕಾರ್ಯಗಳು. ನೋಡಿ, ಗಾಡಿ ಓಡಿಸುವಂಥ ಮಕ್ಕಳೇ, ನೀವು ನೋಡಿ ನಾನು ಹೆಂಗೆಲ್ಲ ಮಾಡಲಿಕ್ಕಾದ ಹಂಗೆ ಓವರ್ಟೇಕ್ ಮಾಡ್ತೀನಿ, ಹಂಗೆ ಇದು ಮಾಡ್ತೀನಿ ಅಂತ ಇರುವಾಗಲೆಲ್ಲ ಹಂಗೆಲ್ಲ ನಾವು ಮಾಡಲಿಕ್ಕೆ ದೇವರ ಶಕ್ತಿ ಕೊಟ್ಟರು ಕೂಡ ದೇವರ ಸಹಾಯ ಅಂತ ಹೇಳಿದ್ರೆ ಹೊರತು, ನೋಡ್ರಾ ನಾನು ಹೆಂಗೆ ಮಾಡ್ತಾರೋ ಗೊತ್ತಾ, ನಾನು ಎಷ್ಟು ಸ್ಪೀಡಲ್ಲಿ ಹೋಗುತ್ತೋ ಗೊತ್ತಾ, ನನಗೆ ಹೆಂಗೆ ಕಟ್ ಮಾಡಲಿಕ್ಕೆ ಗೊತ್ತಾ ಅಂತೆಲ್ಲ ಯಾವತ್ತೂ ಹೇಳಬಾರ್ದು. ಹಾಲೆಲೂಯಾ. ನಾವು ಹೇಳಬೇಕು, ದೇವರು ಎಲ್ಲ ದೇವರಿಂದಲೇ, ಎಲ್ಲ ದೇವರಿಂದಲೇ, ಎಲ್ಲ ದೇವರಿಂದಲೇ ಹೇಳಿ ನೋಡಿ. ಪೌಳಪೋಸ್ತಲರು ಹೇಳ್ತಾರೆ, ನಾನೇನಾಗಿದೆಯೋ ಅದು ದೇವರಿಂದಲೇ ಆಗಿದೆ ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲೂ ಅವರು ಮೇನ್ಮೆ ಹೇಳಲಿಕ್ಕಿದೆ, ಆದರೂ ಅವರು ಹೇಳ್ತಾರೆ, ಇದೆಲ್ಲ ನಾನು ಏನಾಗಿದೆಯೋ ಅದು ನನ್ನದಲ್ಲ, ನನ್ನ ದೇವರಿಂದಲೇ. ಈಗ ಎಲ್ಲರೂ ಹಂಗೆ ಹೇಳಿ ನೋಡಿ, ನಾನೇನಾಗಿದೆಯೋ ಅದು ನನ್ನ ಬಲದಿಂದಲ್ಲ, ನನ್ನ ದೇವರ ಸಹಾಯದಿಂದ. ಇದು ನೀವು ಅರಿಕೆ ಮಾಡುತ್ತಾ ಇರುವಾಗ, ನೀವು ಬೇಡಿಕೊಳ್ಳುವುದಕ್ಕಿಂತಲೂ ನೀವು ಯೋಜಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳು ನಮ್ಮ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿಯ ಪ್ರಕಾರ. ಎರಡು ವಿಷಯ ಆಯಿತು. ಒಂದು ವಿಷಯ ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದ ನಮ್ಮ ಜೀವನದಲ್ಲಿ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿಯ ಪ್ರಕಾರ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ಇದು ನಾವು ಕೇಳುವುದು ಮಾತ್ರವಲ್ಲ, ಇದು ಹೃದಯದಲ್ಲಿ ನಂಬಿಕೆ ಇಟ್ಟು ಇವತ್ತು ಗಟ್ಟಿ ಮಾಡು. ನಾವು ಬೇಡಿಕೊಳ್ಳೋದಕ್ಕಿಂತಲೂ ನಾವು ಯೋಜಿಸೋದಕ್ಕಿಂತಲೂ ಅತ್ಯವಾದಿಗೆ ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ಅದಕ್ಕಾಗಿ ಏನು ಮಾಡಬೇಕು? ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರವೇ ಇದು ಸಾಧ್ಯವಾಗುತ್ತೆ ಎಂಬುದು ಖಚಿತಪಡಿಸು. ಇದಕ್ಕೊಂದು ಉದಾಹರಣೆ ಕೂಡ ನಾನು ಹೇಳ್ತೇನೆ. ಹಿಂದಿ ಚರ್ಚಲ್ಲಿ ಸ್ವರೂಪ್ ಬಂದೊಬ್ಬ ಮಗನಿದ್ದಾನೆ. ಅವರು ಕೆಲಸಕ್ಕೆ ಹೋಗಿ ಜಾಗೆಯಲ್ಲಿ ಮೊನ್ನೆ ಕೆಲಸದಿಂದ ಅವ್ರನ್ನ ತೆಗೆದುಹಾಕಿಬಿಟ್ರು. ಇಲ್ಲಿ ಬಂದು ನನಗೆ ಹೇಳ್ದ, ಅಂಗಳು ಕೆಲಸದಿಂದ ತೆಗೆದುಹಾಕಿಬಿಟ್ರು. ನನಗೆ ಪಾಪ ಚಿಕ್ಕ ಹುಡುಗ ತಾನೇ, ಏನಾಯಿತು ಅಂತ ಕೇಳುವಾಗ, ಕಾರಣ ಕೇಳುವಾಗ ನನಗೆ ಬೇಜಾರಾಯಿತು. ಅದು ಅವರು ಯೇಸು ಸ್ವಾಮಿ ಬಗ್ಗೆ ಎಲ್ಲ ಕೆಲಸ ಮಾಡೋರಿಗೆ ಹೇಳಿದರು, ಚರ್ಚ್ ಬಗ್ಗೆ ಎಲ್ಲರೂ ಹೇಳಿದರು, ಅದಕ್ಕೆ HR ಕರೆದು ಇದು ಮಾಡಿದೆ ಅಂತ ಹೇಳಿದ್ರು. ಆವಾಗ ನಾನು ಕೇಳಿದೆ, ನೀನೇನು ಹೇಳಿದೆ, ಹೆಂಗೆ ಹೇಳಿದೆ ಅಂದ್ರೆ, ಇವಾಗ ಅಂಗಳಿಗೆ ನಾನು ಭಾನುವಾರ ಕೆಲಸ ಮಾಡಲ್ಲ ಅಂತ ಹೇಳಿದೆ. ಈಗ ಭಾನುವಾರ OT ಇದೆ. ನಾನು ಹೇಳಿದೆ ಭಾನುವಾರ OT ಇದ್ದರೂ ನಾನು ಬರಲ್ಲ, ನಾನು ಚರ್ಚಕ್ಕೆ ಹೋಗಬೇಕು ಅಂತ ಹೇಳಿದೆ. ಆವಾಗ ಯಾಕೆ ಭಾನುವಾರ ಬರಲ್ಲ ಎಂದು ಕೇಳುವಾಗ ಚರ್ಚಕ್ಕೆ ಹೋಗಬೇಕು ಅಂತ ಹೇಳಿದೆ. ಚರ್ಚಕ್ಕೆ ಹೋಗಬೇಕು, ಏನಕ್ಕೆ ಹೋಗಬೇಕು ಅಂತ ಹೇಳುವಾಗ ನನ್ನ ಜೀವನದಲ್ಲಿ ಆಗಿದೆಲ್ಲ ಹೇಳಿದೆ. ಆಮೇಲೆ ನಮ್ಮ ಅಣ್ಣನ ಮನೆಯಲ್ಲಿ ಆಗಿದೆಲ್ಲ ಹೇಳಿದೆ. ನಾನು ಈ ಥರ ಸಾಕ್ಷಿ ಹೇಳಿಕೊಂಡೇ ಬಂದೆ. ಎಲ್ಲರೂ ಹೇಳೋದು ಕೇಳಿಸ್ಕೊಂಡು, ಪರವಾಗಿಲ್ಲಪ್ಪ ನೀವು ಹೋಗಿದ್ದು ಒಳ್ಳೆಯದಾಯಿತು, ಸರಿ ನೀವು ಬನ್ನಿರಿ ನಿಮಗೂ ಒಳ್ಳೆಯದಾಗುತ್ತೆ ನಾನು ಹೇಳಿಕೊಂಡು ಬಂದೆ. ಆದರೆ ಅದರಲ್ಲಿ 2 ಜನ ಮಾತ್ರ, ಏನಕ್ಕೆ ನೀ ಚರ್ಚ್ ಬಗ್ಗೆ ಹೇಳಬೇಕು, ನೀನು ಸುದ್ದಿ ಯಾಕೆ ಎತ್ತಬೇಕು, ಹಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂತ ಇದು ಮಾಡಿದೆ ಅಂತ. ಇದು ಸುಮಾರು ದಿವಸ ಮಾಡಿಕೊಂಡು ಬಂದಿದೆ. ಆದರೆ ಮೊನ್ನೆ ಇದು HR ಹತ್ರ ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿ ಅವರಿನ್ನು ಬರಲೇಬೇಡ ಅಂತ ಹೇಳಿದೆ. ಹಾಲೆಲೂಯಾ.
ನೀವು ನಾಳೆಯಿಂದ ಬರಲೇಬೇಡ ಅಂತ ಹೇಳಿದ್ರು. ಅವರೀಗ ವಿಷಯ ಹೇಳುವಾಗ ನಾನು ಹೇಳಿದೆ, ಅವರೊಂದು ಕೋಪ ಕಂದಿರ್ತಾರೆ. ಮತ್ತೆ ನೀವು ಫೋನ್ ಮಾಡು, ನಾನು ನೋಡಿ ನೀವು ಬರಬೇಡ ಅಂತ ಹೇಳಿದೆ, ಸರಿ ನಾನು ಬರಬೇಕಾ ಬೇಡವಾ ಅಂತ ಒಂದು ಸಾರಿ ಕೂಡ ಕೇಳು ಅಂತ ಹೇಳಿದೆ. ಇಲ್ಲವ ಅಂಗಳು, ಅದು ಅವ್ರು ಬೇಡ ಅಂತ ಹೇಳಿದ ಮೇಲೆ ನಾವು ಇನ್ನೇನಕ್ಕೋ ನಾನು ಕೇಳಲ್ಲ ಅಂತ ಹೇಳಿದ್ರು. ಸರಿ ಆದರೂ ಒಂದು ಮಾತು ಕೇಳ್ಬೋದಲ್ಲ ಅಂತ ಹೇಳಿದೆ. ಅವರೇ ಹೇಳ್ತಾರೆ, ಮೇಡಮ್ ಫೋನ್ ಮಾಡಿದರು, ನೀವು ಬರ್ತೀರಾ ಇಲ್ವಾ ಅಂತ ಕೇಳಿದೆ, ನಾನು ಇಲ್ಲ ಅಂತ ಹೇಳ್ಬಿಟ್ಟಿದೆ. ಯಾಕಪ್ಪ ಹಂಗೆ ಹೇಳ್ಬಿಟ್ಟೆ ನೀನು, ಹೇಳ್ಬೇಕು ತಾನೆ. ಆದರೆ ಅದರಲ್ಲಿ ಒಂದು ಸಂಕಟ ಬರುವ ವಿಷಯ ಏನಂದರೆ, ಮೊನ್ನೆ ಗಂಟೆ 15,000 ಪೇಮೆಂಟ್ ಇತ್ತು. ಈಗ ಈ ಏಪ್ರಿಲಲ್ಲಿ ಇಂಕ್ರಿಮೆಂಟ್ ಮಾಡಿದ ಎಲ್ಲರಿಗೂ ಮಾಡುವಾಗ ಇವನು ಹೋಗಲ್ಲ ಅಂತ ಹೇಳಿದ ದಿವಸ ಸಾಯಂಕಾಲ ಪೇಮೆಂಟ್ ಬಂದಿದೆ ಅಕೌಂಟಲ್ಲಿ, ನೋಡುವಾಗ 18,000. ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಹೇಳಿದೆ, ಆವಾಗ 3,000 ರೂಪಾಯಿ ಇಂಕ್ರಿಮೆಂಟ್ ಆಗಿದೆ, ಬೇಡ ಅಂತ ಹೇಳಿದೆ. ನನಗೇ ಬೇಜಾರಾಯಿತು. ಪಾಪ ಇಂಕ್ರಿಮೆಂಟ್ ಆದ ತಕ್ಷಣ ಬೇಡ ಅಂತ ಹೇಳಿದೆಯಲ್ಲ. ನಾನು ಅವ್ರನ್ನ ತಪ್ಪಿಕೊಂಡೆ, ನನ್ನ ಮಗಳು ವಯಸ್ಸಲ್ವ, ನಾನು ಹಂಗೇ ತಪ್ಪಿಕೊಂಡು ಹೇಳಿದೆ. ಸರಿ ಕೇಳೋಣ, ನಾಳೆ ಇವತ್ತು ಪ್ರೇಯರ್ ಮಾಡಿಬಿಟ್ಟು ನಾಳೆ ಕೇಳೋಣ, ಒಂದು ದಿವಸ ನಾನು ಬರ್ತೀನಿ. ಬೇಡ ಅಂಗಳು ಅವರೇ ಬಾ ಅಂತ ಹೇಳಿದೆ, ನಾನು ಹೋಗಿಲ್ಲ ಅಂತ ಹೇಳಿದ್ರು. ನಾನೇ ಆಮೇಲೆ ಇಲ್ಲಿ ಸಚಿನ್ ಇದ್ದಾರೆ, ಅವರು ಕಾಂಟ್ರಾಕ್ಟ್ ಸೂಪರ್ವೈಸರಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಸಚಿನ್ ನೋಡಿ ಹಿಂಗೆ ಒಂದು ಬಂದಿದೆ, ನೀನೊಂದು ಕೆಲಸ ಹುಡುಕಿ ಕೊಡಬೇಕು ಅವ್ರಿಗೆ, ಏನೋ ಕೆಲಸ ಆಯಿತು ಅಂಗಳು ನೋಡ್ತೀನಿ ಅಂತ ಹೇಳಿದ್ರು. 2 ದಿವಸ ವೆಯ್ಟ್ ಮಾಡಬೇಕು ಅಂದಲ್ಲ, ಆಯಿತು ಅಂತ ಹೇಳಿದ್ರು. ಇವ್ರಿಗೆ ಹೇಳಿದೆ, ನೀನು ಸ್ವಲ್ಪ ಹುಡುಕಪ್ಪ ಅಂತ ಹೇಳಿದೆ. ಅವನು ಅಲ್ಲಿ ಇಲ್ಲೆಲ್ಲ ಹೋಗಿ ಹುಡುಕಿದೆ, 1 ವಾರ ಹುಡುಕಿ ಸಿಕ್ಕಿಲ್ಲ. ಬಂದರು, ಇನ್ನೊಂದು ದಿವಸ ಕೇಳಿದೆ, ಸಿಕ್ಕಿದೆ, ಹೋಗಿದೆ ಅಂಗಳು, ಆಗಿಲ್ಲ, ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಮೊನ್ನೆ ಬಂದು ಹೇಳ್ತಾರೆ, ಅಂಗಳು ಕೆಲಸ ಸಿಕ್ಕಿತು ನನಗೆ. ಹಾಲೆಲೂಯಾ. ಭಾನುವಾರ ರಜೆ ಇದೆಯಾ? ಭಾನುವಾರ ರಜೆ ಇದೆ. ಸರಿ, ಪೇಮೆಂಟ್ ಎಷ್ಟು? 21,000 ರೂಪಾಯಿ ಪೇಮೆಂಟ್. ಹಾಲೆಲೂಯಾ. ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾಗಿ 15,000 ಪೇಮೆಂಟಲ್ಲಿ ಇಂಕ್ರಿಮೆಂಟ್ ಆಗಿ ಸಿಕ್ಕುವಾಗ 18 ಸಿಗ್ತಾಯಿತ್ತು. ಈಗ ಅಟ್ಲೀಸ್ಟ್ 18 ಆದರೂ ಸಿಕ್ಕಿದ್ರೆ ಸಾಕು ಅಂತ ಇರೋದು. ಏನು ಪ್ರಾರ್ಥನೆ, ದೇವರೇ ನನಗೆ ಅಲ್ಲಿ ಇಂಕ್ರಿಮೆಂಟ್ ಆಯಿತು, 18,000 ಪೇಮೆಂಟ್ ಇದೆ, ಕೆಲಸವನ್ನು ತೆಗೆದುಹಾಕಿದೆ, ನನಗೆ 18,000 ಪೇಮೆಂಟ್ ಇರುವಂಥ ಕೆಲಸ ಕೊಡಿಸು ಸ್ವಾಮಿ ಅಂತಾನೆ ಪ್ರೇಯರ್ ಮಾಡೋದು. ಸಾಮಾನ್ಯವಾಗಿ ಇಲ್ಲ ದೇವರು ಅದಕ್ಕಿಂತ ಜಾಸ್ತಿ ಅಂತ ಕೇಳಲ್ಲ, ದೇವರೇ ಅಷ್ಟಾದರೂ ಕೊಡಿ, ಅದಕ್ಕೆ ಅದರಷ್ಟಕ್ಕಿಂತ ಕಡಿಮೆ ಆಗಬಾರ್ದು ಅಂತ. ಆದರೆ 12 + 3 ಇಲ್ಲಿ ಇಂಕ್ರಿಮೆಂಟ್ ಹಾಕಿದ್ದಕ್ಕಿಂತ ಡಬಲ್ ಇಂಕ್ರಿಮೆಂಟಲ್ಲಿ ಕೆಲಸ ಕೊಡಿಸಿದೆ. ಯಾವುದರಿಂದ? ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿಯಲ್ಲಿ ಆಶ್ರಯಿಸಿದ್ದಕ್ಕೆ, ದೇವರೇ ನಿನ್ನ ಬಗ್ಗೆ ಹೇಳಿದ್ದಕ್ಕೆ, ನಾನು ನಿನ್ನ ಆಲಯಕ್ಕೆ ಭಾನುವಾರ ರಜೆ ಹಾಕಿ ಆಲಯಕ್ಕೆ ಬಂದಿದ್ದಕ್ಕೆ, ಓಟಿ ಮಾಡಲ್ಲ ಅಂತ ಹೇಳಿದ್ದಕ್ಕೆ, ನಿನ್ನ ನಾಮದಲ್ಲಿ ನನಗೆ ಕೆಲಸದಿಂದ ತೆಗೆದುಹಾಕಿದರೆ ನಾನಿನ್ನು ಯಾಕೆ ನಿಮ್ಮನ್ನು ನಂಬಬೇಕು? ನಾನು ಯಾಕೆ ಭಾನುವಾರ ಚರ್ಚ್ಗೆ ಬರಬೇಕು? ನನ್ನ ಕೆಲಸದಿಂದ ತೆಗೆದುಹಾಕಿದ ಮೇಲೆ ನಿಮ್ಮನ್ನು ಹಿಂಬಾಲಿಸಿ ಏನು ಪ್ರಯೋಜನ ಅಂದ. ಈ ವಿರುದ್ಧವಾದ ಮಾತಲ್ಲ ಬಂದಿರೋದು. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರಿದ್ದಾರೆ, ಓ ತನ್ನ ಶಕ್ತಿಗೆ ತಕ್ಕ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಅವರ ಶಕ್ತಿಗಾದರೆ ಅದರಷ್ಟು ಪೇಮೆಂಟು, ದೇವರ ಶಕ್ತಿಗೆ ಡಬಲ್ ಇಂಕ್ರಿಮೆಂಟು. ಇಲ್ಲಿದ್ದೀರಾ ಮಕ್ಕಳೇ? ಈಗ ನಿಮ್ಮ ನಂಬಿಕೆ ಏನಿರಬೇಕು? ನಿಮ್ಮ ನಂಬಿಕೆ ಏನಿರಬೇಕು? ನಂಬಿಕೆ ಏನಿರಬೇಕು? ನಾನು ಬೇಡುವುದಕ್ಕಿಂತಲೂ ನಾನು ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದದ್ದು ಮಾಡಲಿಕ್ಕೆ ಶಕ್ತನಾದ ದೇವರಿದ್ದಾರೆ. ಆ ದೇವರೇ ನನ್ನಲ್ಲಿ ತನ್ನ ಶಕ್ತಿಯ ಪ್ರಕಾರ ಕಾರ್ಯ ಸಾಧಿಸೊಂದು ನಾನು ಯಾವಾಗಲೂ ಒಪ್ಪಿ ವಿಧೇಯರಾಗಬೇಕು. ನಾನು 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 ಎಂದು ಬರದೆ ನನ್ನ ದೇವರು ಎಂದು ಹೇಳಬೇಕು. ಸರಿ, 2 ವಿಷಯ ಆಯಿತು. 3ನೇದು ಅದರ ಕೆಳಗಡೆ ಇದೆ. ಆ ದೇವರಿಗೆ ನಾವೇನು ಮಾಡಬೇಕು? ದೇವರ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಈ ಆಶೀರ್ವದಿಸುವ ದೇವರಿಗೆ 3ನೇ ವಿಷಯ ಏನಂದರೆ, ಆಶೀರ್ವದಿಸುವ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ, ನಾನು ಹೇಳ್ತೀನಿ ಒಂದು ಮಾತು ಸೇರಿಸಿ, ಕುಟುಂಬದಲ್ಲಿಯೂ ತಲತಲಾಂತರಕ್ಕೂ ಸ್ತೋತ್ರ ಸಲ್ಲಿಸುವರಾಗಿರಲಿ. ಕೆಲಸ ಎಲ್ಲ ಆದ ಮೇಲೆ ಎಲ್ಲ ಒಳ್ಳೇದಾಯಿತು.
ಏನೋ ನನ್ನ ಟೈಮ್ ಚೆನ್ನಾಗಾಯಿತು, ನನ್ನ ಅದೃಷ್ಟ ಅಷ್ಟೆಲ್ಲ ಹೇಳಿರದೆ ಕಲಿಸಿ ಆದ ಮೇಲೆ, ಈ ಕಾರ್ಯ ಆದ ಮೇಲೆ, ನಾವು ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಂತವಾದ ಕಾರ್ಯ ನಮ್ಮ ಜೀವನದಲ್ಲಿ ನಡೆದ ಮೇಲೆ ನಾವು ಹೇಳಬೇಕು, ಈ ಕಾರ್ಯ ನಡೆಸಿಕೊಟ್ಟ ದೇವರೇ, ನಾನು ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ನಿಮಗೆ ತಲತಲಾಂತರಕ್ಕೂ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಯುಗ ಯುಗಾಂತರಕ್ಕೂ ಸ್ತೋತ್ರ ಸಲ್ಲಿಸುತ್ತೇನೆ. ಏನು ಹೇಳಬೇಕು? ಇಷ್ಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ಅಂತ ಹೇಳಬೇಕು. ನಾನೆಷ್ಟು ಮಾತ್ರದವನು, ಇಷ್ಟು ಮಾತ್ರಕ್ಕೆ ನನ್ನನ್ನು ಪ್ರೀತಿಸಲಿಕ್ಕೆ, ಈ ಭಾವನೆ ನಮಗಿರಬೇಕು. ಅದನ್ನೇ ಹೊರತು ಅಯ್ಯೋ ನಾನು ನೋಡಿದೆ, ಯೋಚಿಸಿದೆ, ಅದೇ ಥರ ಏನೂ ಆಗಿಲ್ಲ, ಇದೇನಾಗುತ್ತಾ ಇದೆ ಅಂತ ಹಂಗೆ ಯಾವತ್ತು ಹೇಳಬಾರ್ದು. ನಮಗೇನಾಗಿದೆಯೋ ಅದಕ್ಕೆಲ್ಲ ಸ್ತೋತ್ರ ಹೇಳಬೇಕು. ಎಲ್ಲ ಕಾರ್ಯಗಳಿಗೆ ಇದೇ ಥರ ನೀವು ಸ್ತೋತ್ರ ಹೇಳಬೇಕು. ಈ ಸ್ತೋತ್ರ ಹೇಳಿದ ಮೇಲೆ ಇನ್ನು ದೇವರಿಗೆ ಏನಾಯಿತು, ಕೊಟ್ಟದಕ್ಕೆಲ್ಲ ಸ್ತೋತ್ರ ಹೇಳಿ ಆಯಿತು. ಆವಾಗ ದೇವರಿಗೆ ಸುಮ್ಮನೆ ಇರಲಿಕ್ಕಾಗಲ್ಲ, ದೇವರಿಗೆ ಇನ್ನೊಂದು ಕೊಡಲೇಬೇಕಾಗುತ್ತಲ್ಲ, ಇನ್ನು ಅದರದ ಮೇಲೆ ಹೋಗಲೇಬೇಕಲ್ಲ. ಅದಕ್ಕೆ ನಾವು ಸ್ತೋತ್ರ ಮಾಡುವಾಗೆ ದೇವರಿಗೆ ಇನ್ನು ಅದರ ಮೇಲೆ ಮಾಡುವಂಥ ಒಂದು ಜವಾಬ್ದಾರಿ ಬಂದಾಯಿತು. ನಾವು ಸ್ತೋತ್ರ ಮಾಡಿಲ್ಲದಿದ್ದರೆ ದೇವರದ ಕೆಲಸ ನಿಂದೋಯ್ತು. ಏನಿಗೆ ಇಷ್ಟಕ್ಕೆ ನಿಲ್ಲಿಸಿಬಿಡೋದು ಸಾಕಾಗುತ್ತದೆ. ಹಲ್ಲೆಲೂಯ. ನಾವು ಸ್ತೋತ್ರ ಮಾಡುವಷ್ಟಕ್ಕೂ ಇನ್ನು ದೇವರಿಗೆ ಕೆಲಸ, ಇನ್ನು ಅದರ ಮೇಲೆ ಮಕ್ಕಳಿಗೆ ಕೊಡಲಿಕ್ಕೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನೀವು ಮಕ್ಕಳಿಗೆ ಹೇಳ್ತೀನಿ, ನಾನು ಈ ವಯಸ್ಸು ದಾಟಿ ಬಂದದಕ್ಕೆ ಮಕ್ಕಳಿಗೆ ಹೇಳ್ತೀನಿ, ನಿಮ್ಮ ಜೊತೆಯಲ್ಲಿರುವಂಥ, ನಿಮ್ಮ ವಯಸ್ಸಲ್ಲಿರುವಂಥ ಮಕ್ಕಳು ಬರುವಂಥ ಕುಟುಂಬ ಥರ ನಿಮ್ಮ ಕುಟುಂಬ ಇಲ್ಲದಿದ್ದರೆ, ಅದಕ್ಕೆ ತಕ್ಕ ಫೆಸಿಲಿಟೀಸು ನಿಮ್ಮ ಕುಟುಂಬದಿಂದ ಕೊಡಲಿಕ್ಕಿಲ್ಲದಿದ್ದರೆ, ನಿಮ್ಮ ತಂದೆ ತಾಯಿಯನ್ನು ಯಾವತ್ತೂ ದೂಷಿಸಬಾರದು. ದೇವರಿಗೆ ಸ್ತೋತ್ರವಾಗಲಿ. ನಾನು ನಿಮಗೆ ಹೇಳಿದ್ದೇನೆಂದರೆ, ಈ ವಯಸ್ಸು ಮಕ್ಕಳಿಗೆ ನೋಡಿ ಹೇಳ್ತೀನಿ, ಈಗ ಬೇರೆಯವ್ರದ್ದು ಹಾಕಿಕೊಂಡು ಒಂದು ಡ್ರೆಸ್ಸು ನೋಡುವಾಗ ನಿಮ್ಮದು ಡ್ರೆಸ್ಸು ಕಡಿಮೆ ಆಗಿರ್ಬೋದು, ಅವರು ತೆಗೆದುಕೊಂಡು ಬರೋಂಥ ಬ್ಯಾಗು ನೋಡುವಾಗ, ಅವರು ಚಪ್ಪಲ್ ನೋಡುವಾಗ, ಇಲ್ಲ ಅವರು ಒಡವೆ ನೋಡುವಾಗ ಎಲ್ಲ ನೋಡಿಕೊಂಡು ನೋಡ್ರಾ ಅವರಿಗೆಲ್ಲ ಪೇರೆಂಟ್ಸ್ಗಳು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾರೆ. ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಏನಕ್ಕಾಗತ್ತೆ, ಏನು ಒಳ್ಳೆಯದು ಮಾಡಲ್ಲ ಅಂದೇಳಿ ಹಾಗೆ ಅವ್ರನ್ನ ದೂಷಿಸೋದಲ್ಲ. ಕರ್ತನೇ, ನನಗೂ ಒಂದು ಆಸೆ ಇದೆ ಅವರ ಥರ ಆಗಬೇಕಾಗಿ. ದೇವರೇ, ಒಂದೊಳ್ಳೆಯ ಡ್ರೆಸ್ ಹಾಕಲಿಕ್ಕೆ, ಒಂದು ಒಳ್ಳೆಯ ಬ್ಯಾಗ್ ತಗೊಳ್ಳಿಕ್ಕೆ, ಒಂದು ಒಳ್ಳೆಯ ಶೂ ಹಾಕಲಿಕ್ಕೆ, ಒಳ್ಳೆಯ ಒಂದು ಒಡವೆ ತರಲಿಕ್ಕೆ, ಒಳ್ಳೆಯ ಒಂದು ಊಟ ಮಾಡಲಿಕ್ಕೆ ನೀವು ಏನು ನಿಮಗಿದೆಯೋ ಅದಕ್ಕೆ ಆಸೆ ಇದೆ. ದೇವರೇ, ನನ್ನಲ್ಲಿ ಕಾರ್ಯ ಸಾಧಿಸೋದು ನೀನಾಗಿದ್ದೀರಿ. ನನ್ನ ತಂದೆ ತಾಯಿಯವರಲ್ಲಿ ಕಾರ್ಯ ಸಾಧಿಸೋನು ನೀನಾಗಿದ್ದೀರಿ ಎಂದು ಹೇಳು. ನಿಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಬದಲಿಸೋದೇ ದೇವರು ಒದಗಿಸಿಕೊಡುತ್ತಾರೆ. ನನ್ನ ಈ ವಯಸ್ಸುವರೆಗೂ ನಾನು ಅನುಭವದಲ್ಲಿ ಹೇಳ್ತೀನಿ, ಯಾವ ತಂದೆ ತಾಯಿಯವರು ತಮಗಿಂತ ಶ್ರೇಷ್ಠವಾಗಿ ತಮ್ಮ ಮಕ್ಕಳಿರಬೇಕೆಂದು ಯೋಜಿಸುವುದನ್ನೇ ಹೊರತು ಅವರಿಗಿಂತ ಕಡಿಮೆಯಾಗಬೇಕೆಂದು ಯೋಜಿಸುವರು ಯಾರೂ ಇರಲ್ಲ. ನಾನು ಅನೇಕ ಪೇರೆಂಟ್ಸ್ಗಳನ್ನು ತಿಳ್ಕೊಂಡು, ಅವರಿಗೆ ಇಲ್ಲದಿದ್ದರೂ ಅವರು ಹೆಂಗಾದರೂ ಬಾಧಪಟ್ಟು ಮಕ್ಕಳು ಚೆನ್ನಾಗಿರಬೇಕೆಂದು ಭಾವಿಸ್ತಾರೆ. 99.25% ಇನ್ನು ಯಾರೋ ಕೆಲವರು ಇರ್ಬೋದು ಅಷ್ಟೇ. ಪೇರೆಂಟ್ಸನ್ನು ನಾನು ಅದು ದಾಟಿ ಬಂದದ್ದು ಕೇಳ್ತಾರೆ. ಆ ಪರಿಸ್ಥಿತಿಯಲ್ಲಿ ಒಂದು ವೇಳೆ ತಂದೆ ತಾನು ಬೈಯಲಿಕ್ಕಿರ್ಬೋದು. ಯಾವುದಾದ್ರೂ ನಮ್ಮನ್ನು ರೇಗಿಸುವಂಥ ಒಂದು ವಿಷಯ ಬರುವಾಗ ನೀವೇನು ಮಾಡಬೇಕು, ಅದು ನೀವು ಚಾಲೆಂಜಾಗಿ ತಗೊಳ್ಬೇಕು. ಹಾಗಾದರೆ ನಾನು ಅದರಲ್ಲಿ ಜಯಿಸಬೇಕು ಎಂಬುದು ನಿಮಗೆ ಬರಬೇಕು. ಅದನ್ನೇ ಹೊರತು ಅವ್ರು ಹಂಗಂದುಬಿಟ್ರಾ, ಹಂಗಾರೆ ನಾನು ಹಂಗೇ ಇರ್ತೀನಿ ಹೇಳಬಾರ್ದು. ಅವ್ರು ಹಂಗಂದುಬಿಟ್ರಾ, ಹಾಗಾದರೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಾನು ಇರಬೇಕು ಎಂಬುದು ನಿಮ್ಮಲ್ಲಿ ಬರಬೇಕು. ಅದಕ್ಕೆಲ್ಲ ನಿಮ್ಮ ಶಕ್ತಿ ಅಲ್ಲ, ಅದು ಮರ್ತೋಬೇಡ. ಯಾರ ಶಕ್ತಿ? ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಮುಖಾಂತರ ನಾನು ಈ ಕಾರ್ಯಗಳಲ್ಲಿ ಜಯಿಸುತ್ತೇನೆ. ಹಲ್ಲೆಲೂಯಾ. ಇಸ್ರಾಯೇಲ್ ಮಕ್ಕಳು 12 ಕುಲದಲ್ಲಿ 12 ನಾಯಕರು, ಲೀಡರ್ಗಳು ಹೊರಟು ಹೋಗಿ ದೇಶ ಒಳಸಂಜು ಮಾಡಲಿಕ್ಕೆ ಹೋಗಿದೆ. ನೋಡಿಬಿಟ್ಟು ಹೇಳ್ತಾರೆ, ದೇಶ ಚೆನ್ನಾಗಿದೆ, ಅಲ್ಲಿರುವಂಥ ಹಣ್ಣುಗಳು ಚೆನ್ನಾಗಿದೆ, ಅಲ್ಲಿರುವಂಥ ಫಲಗಳು ಚೆನ್ನಾಗಿದೆ,
ಆದರೆ ಅಲ್ಲಿರುವಂಥ ಜನರು ದೊಡ್ಡವರು, ಅವರು ಆತ್ಮನ ಬಲಿಷ್ಠರು, ಅವರ ಮುಂದೆ ನಾವು ಮಿಡಿತಗಳು. ಆದ್ದರಿಂದ ಈ ಕೆಲಸ ಆಗಲ್ಲ. ಫ್ಯೂಚರ್ ಚೆನ್ನಾಗಿದೆ, ಆದರೆ ನಮ್ಗೆ ಆದಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರ. ಇಲ್ಲಿದ್ದೀರಾ? ಅದು 10 ಜನ ಹೇಳ್ತಾರೆ ನಮ್ಮ ಕೈಲಾಗಲ್ಲ. ಇನ್ನು ಇಬ್ಬರಿದ್ದಾರೆ, ಅವರ ಥರನೇ ನೋಡಿದ್ದಾರೆ, ಅವರ ಥರನೇ ಹೋಗಿದ್ದಾರೆ, ಆದರೆ ಇಬ್ಬರು ಹೇಳ್ತಾ ಇದ್ದಾರೆ ಜಾಗ ಚೆನ್ನಾಗಿದೆ, ಬಲ ಚೆನ್ನಾಗಿದೆ, ಅಲ್ಲಿ ಜನರೂ ಬಲಿಷ್ಠರಾಗಿದ್ದಾರೆ, ನಾವು ಅವರ ಮುಂಚೆ ಮಿಡಿತಗಳ ಥರೇನೂ ಇದೆ, ಎಲ್ಲ ಸರಿನೇ. ಆದರೆ ನಮ್ಮ ದೇವರ ಶಕ್ತಿಯಿಂದ ನಾವು ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುತ್ತೇವೆ. ಚಪ್ಪಾಳೆ ಹೊಡೆದು ದೇವರೇ ಅಂದ ಮನಸ್ಸು ನನಗೆ ಕೊಡುವುದು ಕೇಳು, ಅಂದ ಮನಸ್ಸು ನನಗೆ ಕೊಡಿ ಸ್ವಾಮಿ, ಅಂದ ಮಾತು ನನಗೂ ಕೊಡು ಸ್ವಾಮಿ. ಹಲ್ಲೆಲೂಯಾ. ತಂದೆ ತಾಯಿಯವರನ್ನು ತಿರಸ್ಕರಿಸಬಾರದು, ತಂದೆ ತಾಯಿಯವರನ್ನು ಗೇಲಿ ಮಾಡಬಾರದು. ಅವ್ರಿಗೆ ಹೇಳಬೇಕು, ಅಮ್ಮ ಅಪ್ಪ ನಿಮ್ಮ ಕೈಯಲ್ಲಿ ಆಗಿಲ್ಲಂದುದರು ನೋಡಿ, ನಮ್ಮ ದೇವರ ಸಹಾಯದಿಂದ ನಮಗೆ ಮುಂದೆನೇ ಒಳ್ಳೆಯ ಸ್ಥಿತಿ ಬರುತ್ತದೆ ಅಂತ ಹೇಳಬೇಕು. ಹಲ್ಲೆಲೂಯಾ. ನೀವು ದೊಡ್ಡವರು ಕೂಡ ಅಯ್ಯೋ ನೋಡು ಅವ್ರಿಗೆ ಹೆಂಗಿದ್ದಾರೆ, ಇವರಿಗೆ ಹೆಂಗಿದ್ದಾರೆ, ಅವರಂಗೆ ಇದ್ದರು, ನನಗೆ ಮಾತ್ರ ಕಣ್ಣೇ ಬಿಟ್ಟಿಲ್ಲ ದೇವರು, ದೇವರಿಗೆ ಕಿವಿನೇ ಇಲ್ಲ ಅಂತೆಲ್ಲ ಕೇಳಲಿಕ್ಕೆ ಹೋಗೋದಕ್ಕಂತ ಮುಂಚೆ ಏನು ಹೇಳಬೇಕು, ದೇವರೇ ನನ್ನ ಪರಿಸ್ಥಿತಿ ಹಿಂಗಿದೆ, ನನ್ನ ಪರಿಸ್ಥಿತಿ ಹಿಂಗಿದೆ. ನಾನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತು ಅಲ್ಲ, ಹೌದಲ್ವಾ? ನಾನು ಈ ಪ್ರೇಯರ್ ಮಾಡುವಾಗ ನಾವೆಲ್ಲ ದೇವರೇ, ಈಗ ಕೆಲವರು ಪ್ರಾರ್ಥನೆ ಮಾಡೋ ದೇವರೇ ಇವರು ಹಿಂಗೆ ಹೇಳ್ತಾರೆ ದೇವರೇ, ಅವ್ರು ಹಂಗೆ ಹೇಳ್ತಾರೆ ದೇವರೇ ನಿಲ್ಲುವಾಗ ಅವ್ರು ಹೇಳೋದಕ್ಕೆ ಮುಂಚೆನೇ ದೇವರು ತಿಳ್ಕೊಂಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ಮಾತಲ್ಲಿ 2 ಮಾತಲ್ಲಿ ವಿಷಯ ಹೇಳಿಬಿಟ್ಟು, ಆದರೆ 4 ಮಾತಲ್ಲಿ ಹೇಳಿ ನೀವಿದು ಮಾಡಲಿಕ್ಕೆ ಶಕ್ತನು, ಅದಕ್ಕಾಗಿ ಸ್ತೋತ್ರ, ನೀವಿದು ಮಾಡಲಿಕ್ಕೆ ಶಕ್ತನು, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದದರಿಂದ ಪ್ರಿಯ ದೇವರ ಮಕ್ಕಳಿಗೆ ನಾನು ಮುಗಿಸ್ತಾ ಇದ್ದೇನೆ. 3 ವಿಷಯ ಹೇಳಿದೆ. 1, ನಾವು ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ಕುಟುಂಬದಲ್ಲಿಯೂ ಯುಗ ಯುಗಾಂತರಕ್ಕೂ ತಲಾಂತರಗಳಿಗೂ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ. ಇದು ಬಾಯ್ಪಾಡ ಮಾಡು, ಇದು ಬಾಯ್ಪಾಡ ಮಾಡಿ ವಾಕ್ಯ. ಈ ವಾಕ್ಯ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಅದಕ್ಕೆ ಶಕ್ತನ ಯಾರು? ದೇವರು ಮಾಡ್ತಾರೆ. ಒಂದು ಮಾತು ಕೂಡ ಹೇಳಿ ಮುಗಿಸ್ತೇನೆ. 16, 17 ವಾಕ್ಯ ಇದೆ, ಅದು ಕೂಡ ಹೇಳಿ ನಾವು ಮುಗಿಸ್ಕೊಳ್ಳೋಣ. ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಈ ಹೇಳಿದ 3 ಕಾರ್ಯಗಳಲ್ಲಿ ಫಸ್ಟ್ ಹೇಳಿದ 3 ಕಾರ್ಯದಲ್ಲಿ ಮುಖ್ಯವಾದ ವಿಷಯ ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋಕ್ಕಿಂತಲೂ ಅತ್ಯಂತ ಪರವಾಗಿ ದೇವರು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಆ ದೇವರ ಹತ್ರ ಒಂದು ನಮಗೆ ನಂಬಿಕೆ ಇರಬೇಕು. ಏನಂದ? ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿಯಿಂದಲೇ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ಆ ಕಾರ್ಯ ಸಾಧಿಸಿಕೊಡುವ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ಇಷ್ಟ ಅರ್ಥ ಆಯ್ತಾ ನಿಮಗೆ? ಇದು ಹೆಂಗೆ ಕ್ರಿಯೆ ಮಾಡುತ್ತದೆ, ಇದು ಯಾವ ರೀತಿಯಲ್ಲಿ ಕ್ರಿಯೆ ಮಾಡುತ್ತೆ ಅನ್ನೋ ವಿಷಯ ಕೂಡ ಹೇಳಿಬಿಟ್ಟು ಮುಗಿಸ್ತೇನೆ. ಅದು ಹೇಗೆ ಕ್ರಿಯೆ ಮಾಡ್ತದೆ ಈಸಿ ಆಗಿದೆ. ಏನಂದು ಗೊತ್ತಾ? ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಹಲ್ಲೆಲೂಯಾ. ಹೀಗೆ ದೇವರ ಶಕ್ತಿಯಲ್ಲಿ ಆಶ್ರಯಿಸಬೇಕೆಂದಲೂ ಮತ್ತು ಆಶ್ರಯಿಸುವಾಗ ದೇವರು ದೊಡ್ಡ ಕಾರ್ಯಗಳು ಮಾಡುತ್ತಾರೆ ಎಂಬುದನ್ನು
ಅದಕ್ಕಾಗಿ ನಾವು ಆಮೇಲೆ ಸ್ತೋತ್ರ ಮಾಡಬೇಕಂದ್ರೂ ನಾನಿಲ್ಲಿ 1 ಅವರಲ್ಲ 4 ಅವರು ಹೇಳಿದರು. ಅದು ಕೆಲಸ ಆಗಬೇಕಂದರೆ ದೇವರ ಪವಿತ್ರಾತ್ಮನಿಂದಲೂ ಕ್ರಿಸ್ತ ಯೇಸು ಹೃದಯದಲ್ಲಿ ವಾಸ ಮಾಡೋದ್ರಿಂದಲೇ ಸಾಧ್ಯ ಆಗೋದು. ಇಲ್ಲಾಂದರೆ ನಾನು ಇವತ್ತು ಹೇಳಿಬಿಟ್ಟಿದ್ದೀರಾ, ನೀವು ನಾಳೆ ಅಲ್ಲ, ಅಲ್ಲಿ ಟೀ ಕುಡಿಯುವಾಗಲೇ ನೀವು ಮರ್ತೋಗ್ಬಿಡ್ತದೆ. ಅದಕ್ಕೆ ಈಗ ಇದು ಹೆಂಗೆ ಸಾಧ್ಯ ಆಗುತ್ತದೆ? ನಾನು ಹೇಳಿಕೊಟ್ಟಿದ್ದೆ, ನೀ ಕಿಳಿವಿ ಕೊಟ್ಟು ಶ್ರದ್ಧೆಯಿಂದ ಕೇಳಿದೆ. ಆದರೆ ಇದು ಹೇಗೆ ಸಾಧ್ಯವಾಗೋದು? ನಮ್ಮ ಬಲದಿಂದಲೂ ಅಲ್ಲ, ನಮ್ಮ ಪರಾಕ್ರಮದಲ್ಲ. ನೋಡಿ, ಅದಕ್ಕೆ ನೀವು ಆಚರಿಸಿಕೊಳ್ಳಿ, ದೇವರ ಪವಿತ್ರಾತ್ಮರೇ ಇದೆಲ್ಲ ಈ ರೀತಿಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನನಗೆ ಸಹಾಯ ಮಾಡಿ. ಪ್ರಿಯರೇ, ಇದು ನಮ್ಮ ಶಕ್ತಿಯಿಂದಲೂ ನಮ್ಮ ಬುದ್ಧಿಯಿಂದಲೂ ಇಲ್ಲ. ಅಯ್ಯೋ ನನ್ನ ಕೈಲಾಗಲ್ವೇ, ಪಾಸ್ಟಿಂಗ್ ಎಲ್ಲ ಹೇಳ್ತಾರೆ, ನನ್ನ ಕೈಲಾಗಲ್ಲ. ನೀವು ಅದಕ್ಕೆ ಟೆನ್ಷನ್ ಮಾಡಬೇಡ. ನೀವು ಅದಕ್ಕೆ ಪವಿತ್ರಾತ್ಮನಿಗೆ ಕೇಳು, ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ. ನಮ್ಮ ಯೇಸಪ್ಪ ಹೇಳಿದ್ದಾರೆ, ನಾನು ನಿಮಗೆ ಮತ್ತೊಬ್ಬ ಸಹಾಯನ ಕೊಡ್ತೇನೆ ಎಂದು ಹೇಳಿದ್ದಾರೆ. ತನ್ನನ್ನು ಬೇಡಿಕೊಳ್ಳೋರಿಗೆ ಎಷ್ಟೋ ಹೆಚ್ಚಾಗಿ ಕೊಡ್ತಾರೆ ಎಂದು ಹೇಳಿದ್ದಾರೆ. ಅದಕ್ಕೆ ಆ ಪವಿತ್ರಾತ್ಮನ ಸಹಾಯ ಕೇಳು. ನೋಡಿ, ಇದು ಹೆಂಗೆ ಸಾಧ್ಯ ಎಂಬುದು, ಈ ಅದ್ಭುತ ಕಾರ್ಯಗಳು ಹೇಗೆ ಸಾಧ್ಯ ಎಂಬುದು. ಈಗ ನಾನು ಮತ್ತೆ ನಮ್ಮ ಸ್ವರೂಪರ ಕಡೆ ಹೋದರೆ, ಅವರಿಗೆ ಆ ಕಂಪನಿ ತೋರಿಸಿದ್ದು ಯಾರು? ದೇವರಾತ್ಮನು. ಮಗನೇ, ಈ ರೂಟಕ್ಕೆ ಹೋಗು, ನೀನು ದಾರಿಗೆ ಹೋಗು, ಆ ಕಂಪನಿಯಲ್ಲಿ ಹೋಗಿ ಕೇಳು. ಹಾಗೆ ದೇವರು ಆತ್ಮ ನಡೆಸಿದ್ದಾರೆ. ಸರಿ, ನಡೆಸಿದೆ, ಒಳಗಡೆ ಹೋಗಿದೆ. ಅವರಿಗೆ ಅಲ್ಲಿ ಕೆಲಸ ಕೊಡಬೇಕು ಅಂದರೆ, ಇನ್ನಲ್ಲಪ್ಪ ನಿನಗೇನು ಕೆಲಸ ಇಲ್ಲ ಅಂತ ಹೇಳಿಬಿಟ್ರೆ ಆಗ್ತಾ ಇರಲಿಲ್ಲ. ಇದು ಯಾರಿಂದ ಸಾಧ್ಯ? ಇದು ದೇವರಾತ್ಮನಿಂದ ಆಗಿರೋದು. ಹಲ್ಲೆಲೂಯಾ. ಹಾಗೆ ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವರಾಗಿರುವ ಹಾಗೆ ಈ ಪವಿತ್ರಾತ್ಮನು ನಮ್ಮ ಆಂತರ್ಯದಲ್ಲಿ ಒಳಗಡೆ ಬಲ ಕೊಡುತ್ತದೆ. ಆ ಒಳಗಡೆ ಬರುವ ಆತ್ಮೀಕವಾದ ಬಲದಿಂದಲೇ ನಮಗೆ ಕಾರ್ಯಗಳು ಜಯಿಸಲಿಕ್ಕೆ ಸಾಧ್ಯ ಆಗೋದು. ಆಂತರ್ಯದಲ್ಲಿ ಬಲ ಇಲ್ಲದಿದ್ದರೆ ನಾವು ಬೇಗ ನಿರಾಶೆಗೆ ಹೋಗ್ಬಿಡ್ತದೆ. ಹಿಂಗಾಗೋಯ್ತು, ನನಗೆ ಹಂಗಾಗೋಯ್ತು ಅಂತ ಅದನ್ನ ಬಗ್ಗೆನೇ ಚಿಂತೆಯಲ್ಲೇ ಹೋಗ್ಬಿಡ್ತದೆ. ನಾಳೆ ಇರುವಂಥ ಒಳ್ಳೆಯದನ್ನು ಯೋಚಿಸಲಿಕ್ಕೆ ಆಗದು ಹೋಗುತ್ತದೆ. ಆದರೆ ಒಳಗಡೆ ಬಲ ಬಂದರೆ ಏನೇ ಬರಲಿ ದೇವರಿದ್ದಾರೆ. ಈ ಬಲ ಎಲ್ಲಿಂದ ಬರುವಲ್ಲ? ಅದು ಆಂತರ್ಯವಾದ ಬಲ. ಆಂತರ್ಯ ಬಲ ಇಲ್ಲದಿದ್ದರೆ, ಈಗ ನಿಮಗೆ ಗೊತ್ತಿರುತ್ತದೆ, ಮನುಷ್ಯನಲ್ಲಿ ದೇಹಿ ಆತ್ಮ ಇದೆ. ಈಗ ದೇಹ ಇದೆ, ಮನಸ್ಸಿದೆ. ಈ ಮನಸ್ಸಿನ ಕಂಟ್ರೋಲು ದೇವರಾತ್ಮ ನಡೆಸಿದರೆ ನಮಗೆಲ್ಲ ಒಳ್ಳೆಯದಕ್ಕೆ ಹೋಗುತ್ತದೆ. ಆದರೆ ಮನಸ್ಸಿನ ಕಂಟ್ರೋಲು ದುರಾತ್ಮನ ಮಾಡಿದರೆ ನಾವು ಬೇರೆ ರೀತಿ. ಈಗ ಮೊನ್ನೆ ನೋಡಿ, ಈ ಮೊನ್ನೆಲ್ಲ ಈ ರಿಸಲ್ಟ್ ಬರುವಾಗಲೆಲ್ಲ ನಾವು ಪ್ರೇಯರ್ ಮಾಡೋದು, ದೇವರೇ ರಿಸಲ್ಟಲ್ಲಿ ಏನೋ ಮಕ್ಕಳು ಫೇಲ್ ಆಗಿದೆ ಅಂತ ಹೇಳ್ಕೊಂಡು ಫಸ್ಟ್ ಪ್ರೇಯರ್ ಮಾಡೋದು. ಅವ್ರು ಪ್ರೇಯರ್ ಮಾಡುವಾಗ ನಮಗೂ ನೆನಪು ಬರೋದು. ಅವರು ಫಸ್ಟ್, ದೇವರೇ ಯಾವ ಮಕ್ಕಳು ಫೇಲ್ ಆದ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡಬಾರ್ದು, ಆ ಆತ್ಮಹತ್ಯೆ ಸುದ್ದಿ ಕೇಳ್ಕೊಳ್ಬಾರ್ದು ಅಂತ ನಾವು ಪ್ರೇಯರ್ ಮಾಡೋದು. ಈಗ ಮೊನ್ನೆ ಮತ್ತೆ ಕೇರಳದಲ್ಲಿ SSLCಯಲ್ಲಿ ಫೇಲ್ ಆಗಿದೆ ಅಂತ ಹೇಳ್ಕೊಂಡು ಒಂದು ಮಗು ಮತ್ತೆ ಆತ್ಮಹತ್ಯೆ ಮಾಡಿಕೊಂಡು, ಒಂದು ಸಾರಿ ಫೇಲ್ ಆಗಿದ್ರೆ ಇನ್ನೊಂದು ಸಾರಿ ಟ್ರೈ ಮಾಡೋಣ ಅಂತ ಅದು ತಡ್ಕೊಳ್ಳಿಕ್ಕೆ ಆಗಿಲ್ಲ. ಯಾಕಂದರೆ ಮನೆಯಲ್ಲಿ ಬೈತಾರೆ ಏನೇನೋ, ಬೇರೆ ಹುಡುಗರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂದಲ್ಲ. ಆ ಥರ ಆ ಮಗುವಿನ ವಿಚಾರ ತೆಗೆದುಕೊಂಡ್ರೆ ಮನಸ್ಸು ನೆಗೆಟಿವ್ ಕಡೆಗೆ ಹೋಯಿತು. ಮನಸ್ಸು ನೆಗೆಟಿವ್ ಆಗಿ ಹೋಗುವಾಗ ಆ ಮನಸ್ಸು ನೆಗೆಟಿವ್ ಆದ ಚಿಂತಗಳು ಕೊಟ್ಟು, ನೋಡಿ ನೀನು ಬದುಕು ಏನು ಪ್ರಯೋಜನ, ನೀನು ಸಾಯು, ನೀನು ಇದ್ಕೊಂಡು ಏನು ಅಂತ ಹೇಳಕ್ಕೆ ಆ ಥರ ನೆಗೆಟಿವ್ ಕಡೆ ಹೋಗ್ಬಿಟ್ಟು, ಈ ಕಾರ್ಯ ಮಾಡಲಿಕ್ಕೆ ಮುಂಚೆ ಅದನ್ನು ನಡೆಸಿದ ಯಾವುದು? ಮನಸ್ಸು. ಈ ಮನಸ್ಸಿನ ಕಂಟ್ರೋಲು ದುರಾತ್ಮ. ಆತ್ಮಹತ್ಯೆ ಮಾಡೋದು ಪವಿತ್ರಾತ್ಮನ? ಆತ್ಮಹತ್ಯೆ ಮಾಡಲಿಕ್ಕೆ ಪ್ರೇರೇಪ ಕೊಡ್ತದೆ ದುರಾತ್ಮನದು. ಆದರೆ ಪವಿತ್ರಾತ್ಮನ ಇದ್ದರೆ ಏನು ಹೇಳೋದು? ಹೋಗಲಿ ಬಿಡಿ, ಈಗ ಒಂದು ಸಾರಿ ಫೇಲ್ ಆಯಿತಾ, ಇನ್ನೊಂದು ಸಾರಿ ಪರೀಕೊಳ್ಳೋಣ, ಪಾಸ್ ಮಾಡಿಕೊಳ್ಳೋಣ, ದೇವರಿದ್ದಾರೆ, ದೇವರು ನನಗೆ ಸಹಾಯ ಮಾಡ್ತಾರೆ. ಎಂದು ಪ್ರಿಯರೇ, ಇದು ಜೀವನ. ಈ ಜೀವನ ಕರ್ತನು ಕೊಡುವ ಆಯುಸ್ಸು ಗಂಡ ನಾವು ಇರಬೇಕು. ಆಯುಸ್ಸು ಎಷ್ಟು ಬೇಕು ಅಂತ ನೀವು ಕೇಳಿಕೊಳ್ಳಿ. ಹಾಲೇಲುಯ್ಯ, ಹಾಲೇಲುಯ್ಯ. ಅವರವ್ರು ಕೇಳುವ ಆಯುಸ್ಸು. ದೇವರಿಗೆ ಸ್ತೋತ್ರ. ಅದೇನು ಪಾಸ್ಟರ್ ನೀವು ಹಂಗೆ ಹೇಳಿದ್ರೆ ದೇವ್ರ ದಾನ ಆಯಿಸು ಅಂತ ಹೇಳಿದ್ರೆ, ನಾನು ಹೇಳಲಿಕ್ಕೆ ಕಾರಣ ಹಿಸ್ಕೇನು ಕೇಳಿದ್ರು ಕೊಟ್ಟರು. ಅದಕ್ಕೆ ಏಲಿಯ ಸಾಕು ಅಂತ ಹೇಳಿದ್ರು, ಆಯಿತು ಅಂತ ಹೇಳ್ಕೊಂಡು ಎತ್ಕೊಂಡ್ಬಿಟ್ರು. ಅದಕ್ಕೆ ನಾನು ಹೇಳಿರೋದು. ಹಾಲೆಲೂಯ್ಯ, ದೇವರಿಗೆ ಸ್ತೋತ್ರ. ಆದರೆ ಈ ಆಯುಸ್ಸುಳ್ಳ ದಿನ ತನಕ ನಾವೇನು ಮಾಡಬೇಕು? ಜೀವನ ಮಾಡಬೇಕು.
ಬದುಕಲೇಬೇಕು. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ. ನೋಡಿ, ಇನ್ನು ಯಾರು? ಕ್ರಿಸ್ತ ಯೇಸು ನಂಬಿಕೆಯ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸ ಮಾಡಲಿ. ನಾ ಬೇಡಿಕೊಳ್ಳೋದಕ್ಕೆಂದಲೂ ಯೋಜಿಸೋದಕ್ಕೆಂದಲೂ ಅತ್ಯಧಿಕವಾಗಿ ಮಾಡಲಿಕ್ಕೆ ಶಕ್ತನಾದವನು ಎಲ್ಲಿದ್ದಾರೆ? ನನ್ನ ಹೃದಯದಲ್ಲಿ. ಆ ಹೃದಯದಲ್ಲಿರುವ ಕ್ರಿಸ್ತನನ್ನು ನನ್ನ ಒಳಗಡೆ ಇರುವ ಆಂತರ್ಯದಲ್ಲಿ ಬಲ ಕೊಡುವ ಪವಿತ್ರಾತ್ಮನ ಬಲದಿಂದ ನಾನು ಬಾಯಿಂದ ಅರಿಕೆ ಮಾಡಬೇಕು. ಒಳಗಡೆ ಇದ್ದರೆ ಸಾಲದು. ಕ್ರಿಸ್ತನು ನಂಬಿಕೆಯ ಮೂಲಕ ಒಳಗಡೆ ವಾಸ ಮಾಡ್ತಾರೆ. ಕ್ರಿಸ್ತನ ಬಗ್ಗೆ ಸಾರಿ ಸಾರಿ ಹೇಳಿದರು, ನಂಬಿಕೆಯಾಗಿ ನಿಮ್ಮ ಒಳಗಡೆ ಹೋಗಿಲ್ಲ ಅಂದರೆ ಕ್ರಿಸ್ತನ ಮಹಿಮೆ ನಿಮಗೆ ಅನುಭವಿಸಲಿಕ್ಕೆ ಆಗಲ್ಲ. ಯೇಸು ಕ್ರಿಸ್ತನ ಶಕ್ತಿ ಪ್ರಭಾವಗಳ ಬಗ್ಗೆ ಬೈಬಲಲ್ಲಿ ಬರೆದಿದೆ, ಪ್ರಸಂಗಗಳಲ್ಲಿ ನೀವು ಕೇಳಿದೆ. ಆದರೆ ಅದು ನೀವು ಅವರವರು ಹೃದಯದಲ್ಲಿ ನಂಬಿಕೆಯಾಗಿ ಸ್ವೀಕರಿಸದಿದ್ದರೆ ಆ ಕ್ರಿಸ್ತನ ಶಕ್ತಿ ಪ್ರಕಟ ಆಗಲ್ಲ. ಆಮೇನ್. ಎಷ್ಟೋ ಜನ ಹೇಳ್ತಾರಲ್ಲ, ಅವರಿಗೆಲ್ಲ ಒಳ್ಳೆಯದಾಯ್ತು ಹೇಳ್ತಾರೆ, ಇವರಿಗೆಲ್ಲ ಒಳ್ಳೆಯದು, ನನಗೇನು ಒಳ್ಳೆಯದಾಗಿಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ? ಅವರು ನಂಬಿದೆ, ಅವರು ಸ್ವೀಕರಿಸಿದೆ. ಇವರು ನಂಬಿಲ್ಲ, ಸ್ವೀಕರಿಸಿಲ್ಲ. ಎಂದು ಎರಡೇ ವಿಷಯ. ಒಂದು, ಪವಿತ್ರ ಆತ್ಮನು ನಮ್ಮ ಆಂತರ್ಯದಲ್ಲಿ ವಿಶೇಷ ಬಲ ಕೊಡುವವನು. ನಂಬಿಕೆಯ ಮೂಲಕ ಕ್ರಿಸ್ತನು ನಮ್ಮ ಒಳಗಡೆ ಇರುವುದು. ಹಾಲೆಲೂಯಾ. ಹೀಗಿರುವಾಗೇ ನಾವು ಬೇಡಿಕೊಳ್ಳೋದಕ್ಕೆಂದರೆ ಯೋಜಿಸಿಕೊಳ್ಳೋ ಅತ್ಯಂತವಾದ ಕಾರ್ಯ ನಮ್ಮೊಳಗಡೆ ಇರುವಂಥ ಕರ್ತನಿಂದ ಆಗುತ್ತದೆ. ಹಾಲೆಲೂಯಾ. ಅದಕ್ಕಾಗಿ ಒಂದು ಕಾರ್ಯ ಕೊಡಿದೆ. ಅದಕ್ಕೆ ಏನು ಮಾಡಬೇಕು? ಇದು ನೆರವೇರಲಿ. ಈ ಕ್ರಿಸ್ತನ ನಂಬಿಕೆ ಮೇಲೆ ನೆಲೆಗೊಳ್ಳಲಿಕ್ಕೆ ಕೆಳಗಡೆ ಇದೆ ಕ್ರಿಸ್ತನ ಆ ದೇವರ ಪ್ರೀತಿಯನ್ನು ನೆಲೆಗೊಂಡು ಅದರದ ಆಳ, ಅಗಲ, ಉದ್ದ, ಎತ್ತರ ಎಷ್ಟದರೆಂದು ನಿಗ್ರಹಿಸಿಕೊಳ್ಳಿ. ನೋಡಿ, ದೇವರ ಪ್ರೀತಿಯ ಆಳ ಎಷ್ಟು, ದೇವರ ಪ್ರೀತಿಯ ಉದ್ದ ಎಷ್ಟು, ದೇವರ ಪ್ರೀತಿ ಎತ್ತರವೆಷ್ಟು, ದೇವರ ಪ್ರೀತಿ ಅಗಲ ಎಷ್ಟು ಎಂದು ತಿಳ್ಕೊಂಡು ಆ ಪ್ರೀತಿ ಸ್ವರೂಪಿಯಾದ ಕರ್ತನೇ ನೀ ನನ್ನ ಹೃದಯದಲ್ಲಿ ಇರಬೇಕಪ್ಪ ಎಂದು ಬೇಡಿಕೊಂಡಿದರೆ ಆ ನಿಮ್ಮಲ್ಲಿ ವಾಸ ಮಾಡುವ ಕ್ರಿಸ್ತನು, ನಿಮ್ಮಲ್ಲಿ ಅತ್ಯಧಿಕವಾದ ಶಕ್ತಿ ಇರುವ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದುಕೊಂಡು ನಾವು ಬೇಡಿಕೊಳ್ಳೋದಕ್ಕೆಂದಲೂ ನಾವು ಯೋಜಿಸೋದಕ್ಕೆಂದಲೂ ಅತ್ಯಧಿಕವಾದ ಕಾರ್ಯ ನಮ್ಮಲ್ಲಿ ಮಾಡ್ತಾರೆ. ಹಾಲೆಲೂಯಾ. ಅಂದ ನಾವು ಈ ಎಲ್ಲ ಬಂದು ಲಾಸ್ಟ್ ಎಲ್ಲಿಗೆ ಬಂದೆ? ದೇವರ ಪ್ರೀತಿಗೆ ಬಂದೆ. ಮುಗಿದೋಯ್ತು, ಫಿನಿಶ್ ಆಯಿತು. ಈ ಪ್ರೀತಿಗಾಗಿ ನಾವೇನು ಮಾಡಬೇಕು ಅಂದರೆ ಯೋಹಾನ 14:15 ನಿಮ್ಮೆಲ್ಲರಿಗೂ ಗೊತ್ತು. ನೀವು ನನ್ನನ್ನು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಹಾಲೆಲೂಯಾ. ಹಾಗೆ ನಾನು ಆ ಪವಿತ್ರ ಆತ್ಮನೆಂಬ ಸಹಾಯವನ್ನು ಕೊಡುತ್ತೇನೆ. ಅದರಿಂದ ಮಕ್ಕಳು, ಇದು ಲಾಸ್ಟ್ ಪಾಯಿಂಟ್ ಒಂದು. ಇದು ಎಲ್ಲಿಂದ? ನನ್ನ ಫಸ್ಟು ಪ್ರತಿಫಲ ಹೇಳಿದೆ, ಫಸ್ಟು ರಿಸಲ್ಟ್ ಹೇಳಿದೆ, ಆಮೇಲೆ ಆ ರಿಸಲ್ಟ್ ಎಲ್ಲಿಂದ ರಿಸಲ್ಟ್ ಹೇಳಿದೆ, ಲಾಸ್ಟ್ ಬಂದು ನಿಂತಿದೆ ಅಂದರೆ ದೇವರನ್ನು ಪ್ರೀತಿಸು. ದೇವರನ್ನು ಪ್ರೀತಿಸಬೇಕಾದ್ರೆ ನೀವು ದೇವರ ಆಜ್ಞೆ ಅನುಸರಿಸಿದ್ರೆ ಪ್ರೀತಿ. ಐ ಲವ್ ಯು ಜೀಸಸ್ ಅಂತ ಹೇಳಿದರೆ ಸಾಲದು. ಗಾಡ್ ಈಸ್ ಲವ್ ಎಂದು ಹೇಳಿದರೆ ಸಾಲದು. ಏನು ಹೇಳಬೇಕು? ನೀ ಆಜ್ಞೆ ಅನುಸರಿಸಿ ನಾನು ಪ್ರೀತಿಸ್ತೇನೆ ಅಂತ ತೋರಿಸು. ನಾನು ಪ್ರೀತಿಸ್ತೇನೆ ಅಂತ ಈ ಬಾಯಲ್ಲಿ ಹೇಳಿಬಿಟ್ಟು ದೇವರ ಆಜ್ಞೆ ಅನುಸರಿಸಿ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಹಾಲೆಲೂಯಾ. ನೀವು ದೇವರ ವಚನ ಅನುಸರಿಸಲಿಕ್ಕೆ ಆಗುವುದರಷ್ಟು ದೇವರ ವಚನ ಅನುಸರಿಸಲಿಕ್ಕಾಗಿ ಆ ಆಜ್ಞೆ ಅನುಸರಿಸಲಿಕ್ಕಿರುವಾಗೇ ನೋಡಿ ನಿಮಗೆ ದೇವರ ಮೇಲೆ ಪ್ರೀತಿ ಇದೆ ಎಂದು ಗೊತ್ತಾಯಿತು. ನೋಡಿ, ನಾನು ಕೆಳಗಡೆಯಿಂದ ಮೇಲಕ್ಕೆ ಬಂದು ಮುಗಿಸ್ತೇನೆ. ಹೀಗೆ ಫಸ್ಟು ಮೇಲಿಂದ ಕೆಳಗಡೆ ಬಂದೆ, ಈ ಕೆಳಗಡೆಯಿಂದ ಮೇಲೆ ಬರ್ತಾಯಿದೆ. ಏನಂದ? ದೇವರ ಮೇಲಿರುವ ಪ್ರೀತಿಯಿಂದ ದೇವರ ಆಜ್ಞೆ ಅನುಸರಿಸು. ದೇವರ ಮೇಲಿರುವ ಪ್ರೀತಿಯಿಂದ ಆಜ್ಞೆ ಅನುಸರಿಸುವರೊಳಗಡೆ ದೇವರ ಪವಿತ್ರಾತ್ಮನು ಆಂತರ್ಯದಲ್ಲಿ ಬಲ ಕೊಡ್ತಾರೆ. ಮತ್ತು ಆ ಪವಿತ್ರಾತ್ಮನಲ್ಲಿಯೂ ದೇವರ ವಾಕ್ಯದಲ್ಲಿಯೂ ನಂಬಿಕೆ ಇಡುವ ನಿಮ್ಮಲ್ಲಿ ಕ್ರಿಸ್ತನು ವಾಸ ಮಾಡ್ತಾನೆ. ಆ ಕ್ರಿಸ್ತನು ನಮ್ಮನ್ನು ಎಷ್ಟು ಮಟ್ಟಕ್ಕೆ ಪ್ರೀತಿಸಿದೆ, ಅವರ ಪ್ರೀತಿ ಆಳಾಗಲ ಎತ್ತರ ಉದ್ದ ಎಷ್ಟೊಂದು ತಿಳ್ಕೊಂಡು ಕರ್ತನನ್ನು ನೀವು ಮನಪೂರ್ವವಾಗಿ ಪ್ರೀತಿಸುವಾಗೇ ದೇವರು ನಾನು ಬೇಡಿಕೊಳ್ಳೋದಕ್ಕೆಂದಲೂ ಯೋಜಿಸುವುದಕ್ಕೆಂದಲೂ ಅತ್ಯಧಿಕವಾದ ಕಾರ್ಯ ತನ್ನ ಶಕ್ತಿಯ ಪ್ರಕಾರ ಮಾಡಿಕೊಳ್ಳುತ್ತಾರೆ. ಆ ಪ್ರತಿಫಲವನ್ನು ಹೊಂದಿಕೊಂಡು ನಾವು ಅವರಿಗೆ ಚಪ್ಪಾಳೆ ಹೊಡೆದು ಸ್ತೋತ್ರ ಮಾಡಿದರೆ ಸಾಕಾಗುತ್ತೆ. ಮತ್ತೆ ನಮ್ಮ ಜೀವನ ಯಾವಾಗಲೂ
ಜಯ ಜೀವನವಾಗಿರುತ್ತದೆ. ಈ ಜೀವನ ಹಿಂಗೆ ಮಾಡಿಕೊಂಡು ಮುಂದಕ್ಕೆ ಹೋಗಿ 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 ಲಾಸ್ಟು ಒಂದಾನೊಂದು ದಿವಸ ನಮ್ಮ ಕರ್ತನು ಪ್ರತ್ಯಕ್ಷನಾಗಬಹುದು. ಆವಾಗ ರೆಪ್ಪೆ ಬಡಿಯೋಷ್ಟೊಳಗಡೆ ಮಾರ್ಪಾಡು ಹೊಂದಿ ಇಲ್ಲಿನೂ ಸಂತೋಷ ಅಲ್ಲಿನೂ ಸಂತೋಷ ಹೋಗಿ ಸೇರಿಕೊಳ್ಳೋದು. ಇನ್ನು ಕರ್ತನು ಬರುವುದು ತಡವಾಗಿದರೆ ನಾವು ಸಂತೋಷವಾಗಿ ಕರ್ತನೇ ಈಗೋ ನಾನು ಬರುತ್ತೇನೆ, ಪೌಳನು ಹೇಳಿದ ಹಾಗೆ ಜೀವಿಸೋದು ನನಗೆ ಕ್ರಿಸ್ತನು, ಸಾಯುವುದು ನನಗೆ ಲಾಭ ಎಂದು ಹೇಳಿ, ಅಪ್ಪ ನೀ ನನ್ನನ್ನು ಕೆಲಸ ಮುಗಿಸಿ ಡ್ಯೂಟಿ ಮುಗಿಸಿ ನನ್ನ ಕರೆಯೋದಾದರೆ ನನಗೆ ಲಾಭ. ಈ ಭೂಮಿಯಲ್ಲಿರುವ ಕಷ್ಟನೂ ಇಲ್ಲಿರೋ ಸಮಸ್ಯೆನೂ ಇಲ್ಲಿರೋ ತೊಂದರೆ ಬೇಡ, ನನ್ನ ನೀ ಬೇಗ ಬಿಡುಗಡೆ ಕೊಟ್ಟಿದ್ಯಾ, ನಾನೀಗೋ ಬರ್ತೇನೆ ಎಂದು ಹೇಳ್ಕೊಂಡು ಹೋಗ್ಬೋದು. ಈಗ ಹೇಳಿ ಜೀವನ ಹಗೂರ ಆಯ್ತಾ? ಹಾಲೇಲುಯ್ಯ. ಈ ನಿರೀಕ್ಷೆ ಇಲ್ಲದವರಿಗೆ ಅಯ್ಯೋ ನೀ ಸತ್ತೋಗ್ಬಿಟ್ರೆ ಏನಂದ, ನಿರೀಕ್ಷೆ ಇರೋರಿಗೇನು, ನಾನು ಬಿಟ್ಟು ಬಿಟ್ಟು ಕ್ರಿಸ್ತನೊಂದಿಗೆ ಇರಲಿಕ್ಕೆ ಇಷ್ಟಪಡ್ತೇನೆಂದ ಪೌಳಪ್ಪೋಸ್ತಲನು ಹೇಳಿದ ಥರ. ಹಾಲೇಲುಯ್ಯ. ನಾವು ಬಿಟ್ಟು ಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಲಿಕ್ಕೆ. ಹಾಲೇಲುಯ್ಯ. ಸಂತೋಷ ಆಯ್ತಾ? ಈಗ ನಿಮಗೆ ಕಠಿಣ ಎಂದು ಕಾಣುವ ವಿಷಯ ಏನಿದೆಯೋ ಆ ವಿಷಯ ನೋಡಿಕೊಂಡು ನೀವು ಹೇಳಬೇಕು, ಈ ವಿಷಯ ನಾನು ಯೋಜಿಸೋದಕ್ಕೆಂದಲೂ ನಾನು ಬೇಡಿಕೊಳ್ಳೋದೆಂದಲೂ ಅತ್ಯಧಿಕವಾಗಿ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾರೆ. ಅದು ನನ್ನಿಂದ ಆಗದಿದ್ದರೂ ನನ್ನ ದೇವರ ಶಕ್ತಿಯಿಂದ ಅದು ಸಾಧ್ಯ ಆಗುತ್ತದೆ. ಅದಕ್ಕೆ ನನಗೆ ಸಹಾಯ ಮಾಡಲಿಕ್ಕೆ ದೇವರ ಪವಿತ್ರಾತ್ಮನು ಕರ್ತನಾದ ಯೇಸು ಕ್ರಿಸ್ತನು ನನ್ನ ಆಂತರ್ಯದಲ್ಲಿ ಇದ್ದುಕೊಂಡು ನನಗೆ ಬಲಪಡಿಸ್ತಾರೆ. ನಾನು ಅದಕ್ಕಾಗಿ ಯೇಸಪ್ಪ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆ ಅನುಸರಿಸಿ ನಿನ್ನ ವಾಕ್ಯ ಪ್ರಕಾರ ನಡ್ಕೊಳ್ತೇನೆ, ಇಷ್ಟೇ. ಇನ್ನು ಅದ್ರ ಮೇಲೆ ಏನೇ ಬಂದರೂ ದೇವರು ನಡೆಸ್ಕೊಳ್ತಾರೆ. ಅದಕ್ಕೆ ಹೋದ ವಾರ ಹೇಳಿದೆ, ಅದ್ರ ಮೇಲೆ ನೆಗೆಟಿವ್ ಆನ್ಸರ್ ಬಂದರೆ ಆವಾಗ ತಿಳ್ಕೊಳ್ಬೇಕು, ಯಾರೋ ನನ್ನ ಮೂಲಕ ಬಿಡುಗಡೆ ಆಗಲಿಕ್ಕಿದೆ. ರಕ್ಷಣೆ ಹೊಂದಿದ ಮಕ್ಕಳೇ, ಯೇಸುವನ್ನು ಅಂಗೀಕರಿಸಿದ ಮಕ್ಕಳೇ, ಹೋದ ವಾರ ಬರೆದವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಹೋದ ವಾರ ಹೇಳಿದೆ, ನಂಬಿದ ನೀವು, ದೀಕ್ಷಾಸ್ನಾನ ಮಾಡಿದ ನೀವು, ಕರ್ತನ್ನು ಅಂಗೀಕರಿಸಿದ ನೀವು, ನಿಮ್ಮ ಜೀವನದಲ್ಲಿ ಒಂದು ಸೋಲು ಬಂದಿದ್ರೆ ಅದು ನಾಶನಕ್ಕಲ್ಲ, ನಿಮ್ಮ ಮೂಲಕ ಯಾರೋ ಕೆಲವರ ಬಿಡುಗಡೆಗಾಗಿ. ಇದು ನಿಜ ಎಂಬುದು ಚಪ್ಪಾಳಿ ಹೊಡೆದು ಅಂಗೀಕರಿಸು ನೀವು. ಅದು ಶಿಕ್ಷೆ ಅಲ್ಲ, ಅದು ನಿಮ್ಮ ಮೇಲೆ ಕೋಪ ಅಲ್ಲ, ನಿಮ್ಮನ್ನು ನಾಶ ಮಾಡಲಿಕ್ಕಲ್ಲ. ನೀವು ಈ ರೂಟ್ಗೆ ಹೋದ್ರೇನೆ ನೀವು ಈ ರೂಟಲ್ಲಿರುವ ಯಾರೊಬ್ಬನ್ನು ಬಿಡಿಸಲಿಕ್ಕೆ ಅಷ್ಟೇ. ಪವಿತ್ರಾತ್ಮನು ಬೇಕು, ಕ್ರಿಸ್ತ ಯೇಸುನು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ಅದಕ್ಕಾಗಿ ನೀವು ಮಂಡಿಯೂರೋದಾದರೆ ಮಂಡಿಯೂರು, ಎಲ್ಲ ಎದ್ದು ನಿಲ್ಲೋದಾದರೆ ಎದ್ದು ನಿಂತ್ಕೊಳ್ಳಿ. ಏನಂತ ಕೇಳಬೇಕು, ಅಪ್ಪ ನಾನು ಬೇಡಿಕೊಂಡು ಎಷ್ಟೋ ಕಾರ್ಯಗಳಾಗಿಲ್ಲ, ನಾನು ಮನಸ್ಸಲ್ಲಿ ಯೋಚನೆ ಮಾಡಿ ಎಷ್ಟೋ ಕಾರ್ಯಗಳಾಗಿಲ್ಲ. ಇವತ್ತು ಗೊತ್ತಾಯಿತು, ನಾನು ಬೇಡಿಕೊಳ್ಳೋದಕ್ಕೆಂದಲೂ ನಾನು ಯೋಜಿಸೋದಕ್ಕೆಂದಲೂ ಅತ್ಯಧಿಕವಾದ ಕಾರ್ಯ ನೀವು ಮಾಡಲಿಕ್ಕೆ ಶಕ್ತನು ಇವತ್ತು ಗೊತ್ತಾಯಿತು. ಆದರೆ ಕರ್ತನೆ, ಅದು ನನ್ನ ಬಲದಿಂದಲೂ ಅಲ್ಲ, ಅದು ನನ್ನ ಪರಾಕ್ರಮದಿಂದಲೂ ಅಲ್ಲ, ನನ್ನ ಬುದ್ಧಿ ಸಾಮರ್ಥ್ಯದಿಂದಲೂ ಅಲ್ಲ, ನನ್ನ ಕೈಬಲದಿಂದಲೂ ಅಲ್ಲ, ಅದು ನಿನ್ನ ಶಕ್ತಿಯಿಂದ ನನಗೆ ಗೊತ್ತಾಯಿತು. ಆ ನಿನ್ನ ಶಕ್ತಿ ನನ್ನಲ್ಲಿ ಪ್ರಕಟ ಆಗಬೇಕಂದ್ರೆ ಅಪ್ಪ ನೀವು ನನ್ನ ಆ ಹೃದಯದಲ್ಲಿ ಯೇಸು ನಂಬಿಕೆ ಮೂಲಕ ವಾಸ ಮಾಡಬೇಕಂದಲು ಆ ಕ್ರಿಸ್ತನ ಆ ಪ್ರೀತಿ, ಅದು ನಾನು ಅದರದ ಆಳ ಎತ್ತರ ಅಗಲ ತಿಳ್ಕೊಂಡು ಆ ಕ್ರಿಸ್ತನ್ನು ಪ್ರೀತಿಸಿ ಅವರ ಆಜ್ಞೆ ಅನುಸರಿಸಿ ನಡೆಯುವಾಗ ನಿನ್ನ ಆತ್ಮನು ನಿನ್ನ ಆಂತರ್ಯದಲ್ಲಿ ವಿಶೇಷ ಬಲ ಕೊಡ್ತಾರೆ ಎಂಬುದು ನನಗೆ ಇವತ್ತು ಅರ್ಥ ಆಯಿತು. ನಾನು ನಿನ್ನನ್ನು ಪ್ರೀತಿಸ್ತೇನಪ್ಪ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಿನ್ನ ಪ್ರೀತಿಯ ಆಳ ಎಷ್ಟು ಅಪಾರ, ಪ್ರಾಣ ಕೊಡುವಷ್ಟು ಪ್ರೀತಿ, ಓ ಜೀವ ಕೊಡುವಷ್ಟು ಪ್ರೀತಿ, ಕೊನೆಯ ಸೊಟ್ಟು ರಕ್ತ ಕೊಡುವಷ್ಟು ಪ್ರೀತಿ. ಅಪ್ಪ ನಾನು ಪಾಪಿಯಾಗಿರುವಾಗಲೂ ನೀ ನನಗೋಸ್ಕರ ನಿನ್ನ ಪ್ರಾಣ ಕೊಟ್ಟು ಪ್ರೀತಿಸಿದೆ, ನೀ ನನಗೋಸ್ಕರ ನಿನ್ನ ರಕ್ತ ಕೊಟ್ಟು ಪ್ರೀತಿಸಿದೆ, ನೀ ನನಗೋಸ್ಕರ ಜಜ್ಜಲ್ಪಟ್ಟು ಪ್ರೀತಿಸಿದೆ. ನಾನು ನಿನ್ನ ಆಜ್ಞೆ ಅನುಸರಿಸಿ ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ಮಾತಿನ ಪ್ರಕಾರ ನಡೆದು ಪ್ರೀತಿಸುತ್ತೇನೆ, ನಿನ್ನ ವಾಕ್ಯ ಪ್ರಕಾರ ನಡ್ಕೊಂಡು ಪ್ರೀತಿಸ್ತೇನೆ, ನಿನ್ನ ವಾಕ್ಯದಲ್ಲಿ ಏನು ಹೇಳಿದೆಯೋ ಅದು ಅನುಸರಿಸಿ ನಿನ್ನನ್ನು ಪ್ರೀತಿಸುತ್ತೇನೆ. ನಾನೀಗ ಆಜ್ಞೆ ಅನುಸರಿಸಿ ಪ್ರೀತಿಸುವಾಗ ನೀ ವಾಗ್ದಾನ ಮಾಡಿದ ಹಾಗೆ ನಿನ್ನ ಆತ್ಮವನ್ನು ನನ್ನ ಹೃದಯದಲ್ಲಿ ನನ್ನ ಅಂದರಿಗಳಲ್ಲಿ ಆಂತರಿಕ ಬಲವನ್ನು ಕೊಡುವನಾಗಿದ್ದಾರೆ ಎಂದು ನಾನಿವತ್ತು ಗೊತ್ತಾಯಿತು ಸ್ವಾಮಿ. ನಂಬುತ್ತೇನೆ ಕರ್ತನೆ. ನೀ ನನ್ನ ಹೃದಯದಲ್ಲಿ ಇದ್ದರೆ
ನನ್ನ ಕೈಲಿ ಆಗದ ಕಾರ್ಯಗಳು, ನಾನು ಯೋಚಿಸದ ಕಾರ್ಯಗಳು, ನಾನು ಬೇಡಿಕೊಳ್ಳದ ಕಾರ್ಯಗಳು ನೀ ನನ್ನಲ್ಲಿ ನೆರವೇರಿಸ್ತಾರೆ. ಮಾತ್ರವಲ್ಲ, ನೀ ಕರೆಯುವಾಗಲೇ ನಿನ್ನ ಜೊತೆಯಲ್ಲಿ ಆ ನಿತ್ಯ ಕೂಡಾರದಲ್ಲಿ ನಾನು ಸೇರುವನಾಗಿರುತ್ತೇನೆ. ರಿಬಲೋದರ ಗಡದರ ಹಬಲಾದರಿಯ ಬೇಕೆಲ್ದರ ಬಲದರ ಶಂದರ ಬೇಕೆಲ್ದರ ರೀ ಬಾಲಾದಾರ ಶಮೆ ಮೆ ದೇರ ಬಾಲಾದಾರ. ಕರ್ತನೇ, ನಾವು ಸ್ತುತಿಸ್ತಾ ಇದ್ದೇವೆ, ವಂದಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯದಲ್ಲಿ ಕೇಳಿರೋ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲಿಕ್ಕೆ ಶಕ್ತನಾದ ನಿಮ್ಮನ್ನೇ ನೋಡುತ್ತಾ ಇದ್ದೇವೆ ಅಪ್ಪ. ಇಷ್ಟು ದಿವಸಗಳು ನಮ್ಮ ಕಷ್ಟಗಳು, ದುಃಖಗಳು, ವೇದನೆಗಳು ಬಂದಿದ್ದರೂ ಕೂಡ ನಮ್ಮಲ್ಲಿ ಅಪ್ಪ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿ, ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿ ದೇವರ ಪ್ರೀತಿಯ ಉದ್ದ, ಆಳ, ಎತ್ತರ, ಅಗಲವನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸುವಂತೆ, ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಈ ವಾರದಲ್ಲಿ ನಮಗೆ ಆಲೋಚನೆಯನ್ನು ಕೊಟ್ಟಿರುವಾಗ ಅದರ ಹಾಗೆ ನಡೆಯಲು ಪವಿತ್ರಾತ್ಮರೇ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ತಾ ಇದ್ದೇವೆ. ನಮ್ಮಿಂದ ಸಾಧ್ಯವಿಲ್ಲ, ಆದರೆ ನಿಮ್ಮ ಶಕ್ತಿಯ ಪ್ರಕಾರ, ನಿಮ್ಮ ಶಕ್ತಿಯ ಪ್ರಕಾರ ನಾವು ಯೋಚಿಸುವುದಕ್ಕಿಂತಲೂ, ನಾವು ನೆನೆಸುವುದಕ್ಕಿಂತಲೂ ವಿಪರೀತವಾದ ಪರಿಸ್ಥಿತಿಗಳಲ್ಲೂ ಅತ್ಯಧಿಕವಾಗಿ, 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 ಸಾಧಾರಣವಾಗಿ ಅಲ್ಲ, ಅತ್ಯಧಿಕವಾಗಿ, ಅತ್ಯಧಿಕವಾಗಿ ಮಾಡಲಿಕ್ಕೆ ಶಕ್ತನಾದ ನಿಮ್ಮನ್ನು ಎದುರಿಸ್ತಾ ಇದ್ದೇವೆ. ನೀವು ಅದ್ಭುತ ಮಾಡುತ್ತಿರೋದಕ್ಕಾಗಿ ಸ್ತೋತ್ರಪ್ಪ. ನೀವು ಅತಿಶಯ ಮಾಡುತ್ತಿರೋದಕ್ಕಾಗಿ ಸ್ತೋತ್ರ. ನಾವು ಈ ವಾಕ್ಯವನ್ನು ನಂಬುತ್ತಾ ಇದ್ದೇವೆ ಏಸಪ್ಪ. ನಾವು ನಂಬುತ್ತೇವೆ ಏಸಪ್ಪ. ನಾವು ನಂಬುತ್ತೇವೆ ಏಸಪ್ಪ. ನಾವು ನಂಬಿಕೆ ಅದನ್ನು ಹರಿಕೆ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ದಿವಸಗಳಲ್ಲಿ ನಮ್ಮ ಪರಿಸ್ಥಿತಿಗಳು ವಿಪರೀತವಾಗಿರುವಾಗಲೂ ಅದರಲ್ಲಿ ಅತ್ಯಧಿಕವಾದ ಅದ್ಭುತ ನೀವು ಮಾಡುತ್ತೀರಾ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಅಪ್ಪ. ಕೂಡಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ವಾಕ್ಯ ಎಲ್ಲರಲ್ಲಿ ಕಾರ್ಯ ಮಾಡಲಿ ಅಪ್ಪ. ಯಾರಾದರೂ ನಿಮ್ಮ ಆಜ್ಞೆಗಳನ್ನು ಕೈಗೊಳ್ಳಲಿಕ್ಕೆ ಆಗದಂತೆ ಪವಿತ್ರಾತ್ಮನ ಇಲ್ಲದಿದ್ದರೆ ಈ ಸಮಯ ಪವಿತ್ರಾತ್ಮರೇ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಿರಿ. ಪ್ರತಿಯೊಬ್ಬರು ಪವಿತ್ರಾತ್ಮರಿಂದ ತುಂಬಲ್ಪಡಲಿ. ಪವಿತ್ರಾತ್ಮನ ಹತೋಟಿಗೆ ನಮ್ಮೆಲ್ಲರನ್ನು ನಡೆಸುವಪ್ಪ. ಅಶುದ್ಧನ ಕಾರ್ಯಗಳನ್ನು ಜಯಿಸಲಿಕ್ಕೆ ಬೇಕಾದ ಪವಿತ್ರಾತ್ಮನ ಶಕ್ತಿ, ದೇವರ ಪ್ರೀತಿಯ ಆಳವನ್ನು, ಉದ್ದವನ್ನು, ಎತ್ತರವನ್ನು, ಅಗಲವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದ ಪವಿತ್ರಾತ್ಮನ ಶಕ್ತಿ ಈ ಸಮಯದಲ್ಲಿ ಈಗಲೇ ಈಗಲೇ ಎಲ್ಲರಲ್ಲಿ ಕಾರ್ಯ ಮಾಡಲಿ. ನಿಗಳಾದರ ಬಲದರ ಶಂದರ ಬೇಕೆಲ್ದರ ಬಲ, ಓ ಹಬಲ 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 ರೀ ಬಲದರ ಬಲದರ ಸಭಾ ಹಬಾ ಕಲ್ದರ ಬಲ ರೀಗಡದರ ಶಂದರ. ಓ ಪವಿತ್ರಾತ್ಮರ, ನಿಮ್ಮ ಪ್ರೀತಿ ಆತ್ಮರಿಂದ ದೇವ ಏಸಪ್ಪ ನಿಮ್ಮನ್ನು ಆಳದ, ನಿಮ್ಮ ಪ್ರೀತಿ ಆಳವನ್ನು ಅರ್ಥ ಮಾಡಿಕೊಳ್ಳುವ ಆ ಒಂದು ಹಂತಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ಇದುವರೆಗೆ ನೋಡಿದ ಪ್ರಕಾರ ಅಲ್ಲಪ್ಪ, ಇನ್ನು ಮುಂದೆ ನಾವು ನಂಬಿಕೆಯಿಂದ ಮುಂದೆ ಸಾಗುವಂತೆ. ಇದುವರೆಗೂ ನಾವು ತೊಂದರೆಗಳು, ಪರಿಸ್ಥಿತಿಗಳು ನೋಡಿ ಟೆನ್ಷನ್ ಮಾಡಿ ಕೂತ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ನಾವು ನಂಬುತ್ತಾ ಇದ್ದೇವೆ. ಕಳೆದ ವಾರ ವಾಕ್ಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ಈ ವಾರದಲ್ಲಿ ಅದು ಕಾರ್ಯ ಸಾಧಿ ತನ್ನ ಶಕ್ತಿಯ ಪ್ರಕಾರ, ನಮ್ಮ ಶಕ್ತಿಯ ಪ್ರಕಾರ ಅಲ್ವಲ್ಲಪ್ಪ. ನಿನ್ನ ಶಕ್ತಿ, ನೀನು ರಾಜಾದಿರಾಜನು, ಕರ್ತಾದಿ ಕರ್ತನು, ಆಕಾಶವನ್ನು ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಐಶ್ವರ್ಯವಂತನಾದ ದೇವರು. ನಿನ್ನ ಶಕ್ತಿಯ ಪ್ರಕಾರ ನಮ್ಮ ಪ್ರತಿಯೊಂದು ಕೊರತೆಗಳನ್ನು, ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಅತ್ಯಧಿಕವಾಗಿ, ಅದ್ಭುತವಾಗಿ, ಆಶ್ಚರ್ಯಕರವಾಗಿ, ಎಲ್ಲ ರೀತಿಯಲ್ಲಿ ಬಂಧಿಸಿದ ಬಾಗಿಲುಗಳನ್ನು ನಿಮ್ಮ ಶಕ್ತಿಯ ಪ್ರಕಾರ ತೆರೆಯುವುದಕ್ಕಾಗಿ ಸ್ತೋತ್ರ. ರೋಗ ಬಂಧನವಾದರೆ ನಿಮ್ಮ ಶಕ್ತಿಯ ಪ್ರಕಾರ ಬಿಡುಗಡೆಗೊಳ್ಳುವುದಕ್ಕಾಗಿ ಸ್ತೋತ್ರ. ಸಾಲ ಭಾರವಾದರೆ ನಿಮ್ಮ ಶಕ್ತಿಯ ಪ್ರಕಾರ ಅಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನೀವಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಒಬ್ಬೊಬ್ಬರು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮೆಲ್ಲರೂ ನಿಮ್ಮ ರಕ್ತದ ಅಪ್ಪ ಮರೆಮಾಚು, ನಿಮ್ಮ ರಕ್ತದಲ್ಲಿ ಮರೆಮಾಚಿಕೋ. ನಿಮ್ಮ ಶಕ್ತಿಯಲ್ಲಿ ಬಲಗೊಳ್ಳುವಂತೆ, ನಾವು ಸೋಲುವವರಲ್ಲ, ಸೋತು ಹೋಗುವವರಲ್ಲ, ಜಯಿಸಿ ಮುಂದೆ ಸಾಗುವಂತ, ಜಯಶಾಲಿಗಳಾಗಿ ಮುಂದೆ ಹೋಗುವಂತೆ, ಜಯವೀರನ ಮಕ್ಕಳು ಯಾವಾಗಲೂ ಜಯಿಸಿ ಮುಂದೆ ಸಾಗುವಂತ ಧೈರ್ಯ ನಮ್ಮೆಲ್ಲರಿಗೂ ಕೊಡುವಪ್ಪ. ಈ ಆಲಯದ ವಿಷಯದಲ್ಲಿ ಕೂಡ ನಾವು ಹಾಗೆ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಇಷ್ಟುವರೆಗೂ ನಮ್ಮ ಶಕ್ತಿಯಿಂದ ನಾವು ಪ್ರಯತ್ನ ಮಾಡಿದೆವು, ಆದ್ರೆ ಇವತ್ತು ನಾವು ನಿಮ್ಮನ್ನ ದೃಷ್ಟಿಸಿ ಈ ವಾಕ್ಯವನ್ನು ನಮ್ಮ ಸಭೆಯ ಕನ್ಸ್ಟ್ರಕ್ಷನ್ ಮೇಲೆ ರಿಲೀಸ್ ಮಾಡ್ತಾ ಇದ್ದೇವೆ. ನಾವು ಯೋಚಿಸುವುದಕ್ಕಿಂತಲೂ, ನೆನೆಸುವುದಕ್ಕಿಂತಲೂ, ನಾವು ಕಾರ್ಯ ಮಾಡುವುದಕ್ಕಿಂತಲೂ ಅತ್ಯಂತ ಬರವಾಗಿ ನಮ್ಮ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ನೀವು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ.
ಅದ್ಭುತ ನಾವು ಎದುರು ನೋಡ್ತಾ ಇದ್ದೇವೆ ಕರ್ತನೆ. ಇವತ್ತು ನಮ್ಮ ಕಣ್ಣಿಗೆ ಏನು ಕಾಣದಿದ್ದರು ಅಬ್ರಹಾಮನು ನಂಬಿದಾಗೆ ನಾವು ನಂಬಿ ಘೋಷಿಸ್ತಾ ಇದ್ದೇವೆ. ಅತಿ ಬೇಗನೆ ಅತಿ ಸುಂದರವಾಗಿ ಪ್ರತಿಯೊಬ್ಬರ ಕೊರತೆಗಳು, ಸಭೆಯ ಕೊರತೆ, ಪ್ರತಿಯೊಬ್ಬ ಕುಟುಂಬಗಳ ಕೊರತೆಗಳು, ರೋಗವಾಗಲಿ, ಸಾಲವಾಗಲಿ, ಬಂಧನಗಳಾಗಲಿ, ದುಃಖ, ಯಾವುದೇ ಪರಿಸ್ಥಿತಿಗಳಾದರೂ ಇವತ್ತು ಒಂದು ದೊಡ್ಡ ಬಿಡುಗಡೆಯನ್ನು ನಿಮ್ಮ ಶಕ್ತಿಯ ಪ್ರಕಾರ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನೀವಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿಗನ ಮಹಿಮೇಲೆ ನಿಮ್ಮ ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.